ನಮಸ್ಕಾರ. ವಾರ್ತಾ ಭಾರತೀಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಬಕನ್ಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸರ್, ಈಗ ಅರಸು ಅವ್ರ ದಾಖಲೆಯನ್ನು ಮುರಿತಿದ್ದಾರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಅರಸು ಅವ್ರ ಕಾಲ ಹೇಗಿತ್ತು, ಈಗ ಸಿದ್ದರಾಮಯ್ಯವರ ಕಾಲದ ರಾಜಕೀಯ ಪರಿಸ್ಥಿತಿಗಳೇನು, ಅವ್ರ ಕಾಲದ ಕಾಂಗ್ರೆಸ್ ಹೈಕಮಾಂಡ್ ಹೇಗಿತ್ತು, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಗಿದೆ, ಒಟ್ಟಾರೆ ರಾಜಕೀಯವಾಗಿ ಭಾಳಷ್ಟು ಸನ್ನಿವೇಶಗಳು ಪರಿಸ್ಥಿತಿಗಳು ಬದಲಾಗಿದ್ದಾವಲ್ಲ, ಇದನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಮತ್ತು ಅದನ್ನು ಅಫ್ಕೋರ್ಸ್ ಜನರಿಗೆ ತಿಳಿಸ್ಬೇಕಾಗತ್ತೆ. ಅವತ್ತಿನ ಕಾಲದಲ್ಲಿ ಅರಸು ಅವ್ರಿಗೂ ಇತಿಗಳು ಇದ್ದು, ಮಿತಿಗಳಿದ್ದು, ಎಲ್ಲವೂ ಇದ್ದು, ಅದರ ನಡುವೆ ಅವರೇನೋ ಮಾಡಿದರು, ಇವ್ರಿಗೂ ಅದೇ ರೀತಿ ಇದ್ವಲ್ಲ. ಸೊ ಇದೆಲ್ಲ ಮಾತಾಡಬೇಕಿದೆ. ಮೊದಲನೇದಾಗಿ ಅರಸು ಅವರ ಕಾಲದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ನೋಡಿ. ಒಂದು ಅವರ ಆಡಳಿತದ ಅವಧಿಯ ನೋಡಿ ಇಬ್ಬರನ್ನು ಹೋಲಿಕೆ ಮಾಡುವಲಿಕ್ಕೆ ಶುರುವಾಗಿದೆ. ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಅರಸು ಅವರು 46ರಲ್ಲಿ ಈ ರಾಜ್ಯದ ಪ್ರಜಾಪ್ರತಿನಿಧಿ ಸಂಸ್ಥೆಗೆ ಬರುವಲ್ಲಿಗೆ ಅವರು ಶುರುವಾಗಿರುತ್ತೆ. ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ವಿಧಾನಸಭೆ ಪ್ರವೇಶ ಮಾಡುವಾಗ ಅವರು ಈ ಭೂಮಿಯನ್ನೇ ಬಿಟ್ಟು ಅಗಲಿ ಹೋಗಿದ್ದರು. ಅವರು 82ರಲ್ಲಿ ಅರಸು ತೀರ್ಕೊಂಡು 83ರಲ್ಲಿ ಇವರು ಬಂದರು. ಅದರಿಂದ ಡಿಫರೆನ್ಸ್ ಭಾಳ ಇದೆ, ಭಾಳ ವರ್ಷಗಳ ಡಿಫರೆನ್ಸ್ ಇದೆ. ಆ ಕಾಲದ ಪರಿಸ್ಥಿತಿ ಈಗ ಒಂದೇ ಒಂದು ಹೋಲಿಕೆ ಏನಂದರೆ ಇಬ್ಬರು ಮೈಸೂರು ಪ್ರಾಂತ್ಯದಿಂದ ಬಂದವರು ಎನ್ನುವುದು ಬಿಟ್ಟರೆ, ಆಮೇಲೆ ನಾವೀಗ ಹೋಲಿಕೆ ಮಾಡೋ ಯಾವ ಕಾರಣಕ್ಕಾಗಿ ಅಂದರೆ ಇಬ್ಬರೂ ಕೂಡ ಒಂದು ಸಾಮಾಜಿಕ ನ್ಯಾಯಧಾರಿಕಾರರು ಎನ್ನುವ ಒಂದು ಟ್ಯಾಗ್ ಇದೆ ಇಬ್ಬರಿಗೂ. ಇವರು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಜಾತಿಗಳ ಬಗ್ಗೆ ಮಾತಾಡ್ತಾರೆ. ಅವರು ಅದನ್ನು ಸ್ಪಷ್ಟವಾಗಿ ಹೆಸರಿಸಿದನೇ ಆ ಸಮುದಾಯಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ತಂದ್ದಾರೆ. ಸಿದ್ದರಾಮಯ್ಯನವರು ಭಾಳ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ. ಇಬ್ಬರನ್ನು ಹೋಲಿಕೆ ಮಾಡುವಾಗ ಈಗ ಆಧುನಿಕ ಅರಸು ಅಂತೆಲ್ಲ ಹೇಳಿದಾಗ ನಾನೇ ಸಿದ್ದರಾಮಯ್ಯನೇ ಅರಸುವೆ ಅಂತ ಹೇಳಿ ಎರಡು ರೀತಿಯೂ ಅರ್ಥ ಮಾಡ್ಕೊಬೋದು. ಅದೇ ಎರಡು ರೀತಿಯೂ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನಾನು ಬೇರೆ ಅವ್ರು ಬೇರೆ ಅನ್ನೋಂಥ ಒಂದು. ಇನ್ನೊಂದು ಅಂದರೆ ಅವ್ರಿಗಿನ್ನ ನಾನು ಜಾಸ್ತಿ ಅನ್ನೋ ರೀತಿಯೂ ಏನು ಇರ್ಬೋದು ಅದು ಇರುತ್ತೆ. ಆ ರೀತಿ ನನಗೆ ಅನಿಸೋದು, ಇವತ್ತು ಸಿದ್ದರಾಮಯ್ಯನವ್ರಿಗೂ ಅರಸು ಕಂಪೇರ್ ಮಾಡಿದ ಅರಸು ಭಾಳಷ್ಟು ಅಭಿಮಾನಿಗಳು ಒಂದು ಮಾತು ಹೇಳ್ತಾರೆ. ಅದು ಅಂದರೆ ಅರಸು ಮಾಡಿದ ಕೆಲಸಗಳನ್ನು ಇವರು ಮಾಡಲಿಕ್ಕೆ ಆಗಲಿಲ್ಲ ಅಂತ ಒಂದು ಹೇಳ್ತಾರೆ. ಅಂದರೆ ಶಾಶ್ವತವಾಗಿ ನಿಲ್ಲುವಂಥ, ಈಗ ಅರಸುನದ್ದು ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ಗಳಿದೆ. ಅದು ಭೂ ಸುಧಾರಣೆ ಇರ್ಬೋದು, ಇಲ್ಲದಿದ್ದರೆ ಹಾವನೂರು ಆಯೋಗದ ವರದಿಯ ಇಂಪ್ಲಿಮೆಂಟ್ ಮಾಡಿರ್ಬೋದು, ಕೂಲಿಗಾಗಿ ಕಾಳು ಯೋಜನೆ ಮಾಡಿರ್ಬೋದು, ಜೀತ ನಿರ್ಮೂಲನಾ ಪದ್ಧತಿ ಇರ್ಬೋದು, ಋಣ ಪರಿಹಾರ ಇರ್ಬೋದು, ಮಲವರುವ ಪದ್ಧತಿಯ ನಿಷೇಧ ಇರ್ಬೋದು, ಸೀರೀಸ್ ಆಫ್ ಅದನ್ನು ಮಾಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು, ಈ ಉದಾಹರಣೆಗೆ ಈಗ ನೀವು ಯುವ ನಿಧಿ ಅಂತ ಏನು ಕೊಡ್ತಾರೆ, ಅವರು ಆ ಕಾಲದಲ್ಲಿ ನಿರುದ್ಯೋಗಿಗಳಿಗೆ ಸ್ಟೈಪೆಂಟ್ರಿ ಕೊಡ್ತಾಯಿದ್ರು. ಇವತ್ತು ನಾವು ಆಶ್ರಯ ಯೋಜನೆ ಅಂತ ಮನೆ ಕೊಡ್ತಾ ಇದ್ದೇವೆ, ಅವರು ಆಗಲೇ ಅದನ್ನು ಶುರು ಮಾಡಿದರು. ಭಾಗ್ಯಜ್ಯೋತಿ ಮನೆಗೆ ದೀಪ ಅದನ್ನು ಆಗಲೇ ಮಾಡಿದರು. ಅದರ ಎಲ್ಲದರಲ್ಲೇ ಜೊತೆಗೆ ಭಾಳ ಮುಖ್ಯವಾಗಿ ಒಂದು ಭೂ ಸುಧಾರಣೆ ಮತ್ತು ಮೀಸಲಾತಿ ಇದೆಯಲ್ಲ, ಇದು ಸಾಮಾಜಿಕ ನ್ಯಾಯದ ಭಾಳ ಎರಡು ಪ್ರಮುಖ ಅಸ್ತ್ರಗಳು. ಅದು ಆ್ಯಕ್ಚುಲಿ ಭೂ ಸುಧಾರಣೆ ಮತ್ತು ಆ ಕಾಲದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನನಗೆ ಅನಿಸೋದು, ಸಿದ್ದರಾಮಯ್ಯನವರಿಗೆ ಒಂದು ಸಾಮಾಜಿಕ ನ್ಯಾಯದ ಈ ಎರಡು ಅಸ್ತ್ರಗಳೇನಿದೆ, ಇಲ್ಲದ್ರೆ ಆ ಎರಡು ಕಾರ್ಯಕ್ರಮಗಳು ಅದು ಇಂಪ್ಲಿಮೆಂಟ್ ಆಗಿ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವರ ಕಾಲದಲ್ಲಿ ಆಗಿಬಿಟ್ಟಿದೆ, ಅರಸರ ಕಾಲದಲ್ಲಿ ಆಗಿರೋದು. ಒಂದು ಈಗ ಅರಸು ಅವರು ಆಗ ಭಾಳ ತೀವ್ರವಾಗಿ ವಿರೋಧ ಇತ್ತು. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಮಾಡಬೇಕು ಅಂದಾಗ ಏನು ಸುಲಭ ಏನಾಗಿರಲಿಲ್ಲ. ಬಟ್ ಅವರು ಏನೋ ಅದು ರಾಜಕೀಯ ಚಾಕಚಕ್ಯತೆಯಿಂದ ಮಾಡಿದರು. ಈಗ ಕಳೆದ BJP ಸರ್ಕಾರ ಒಂದು ಕಾಯ್ದೆ ತಿದ್ದುಪಡಿ ತಂದಿತ್ತು. ಏನಪ್ಪ ಅಂತಂದರೆ, ಈಗ ಯಾರಿಗೆ ಭೂಮಿ ಇಲ್ಲದೆ, ಅಂದರೆ ಅವ್ರ ಹತ್ರ ಪಾಣಿ ಇಲ್ಲದೆ ಇದ್ದರೆ, ಮೂಲತಃ ರೈತರಿಲ್ಲದೆ ಇದ್ದರೆ ಅಂಥವರು ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳೋಂಗಿಲ್ಲ ಅಂತ. ಸೈಟ್ ಕೊಂಡ್ಕೊಬೋದು, ಸಿಟಿನಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಕೊಂಡ್ಕೊಳ್ಬೋದು, ಆದರೆ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬಾರ್ದು ಅನ್ನುವಂಥ ಕಾಯ್ದೆ ಇತ್ತು. ಅದಕ್ಕೆ ತಿದ್ದುಪಡಿ ತಂದಿದೆ ಇಂದಿನ BJP ಸರ್ಕಾರ. ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲ, ನಾವು ಅದನ್ನು ಆ ಕಾಯ್ದೆಗೆ ಮತ್ತೆ ತಿದ್ದುಪಡಿ ತರ್ತೀವಿ ಅಂತ ವಾಗ್ದಾನ ಮಾಡಿದರು. ಈಗ ಸರ್ಕಾರ ಬಂದು ಈಗ 32ನೇ ತಿಂಗಳಿದು, ಇನ್ನೂವರೆಗೂ ಮಾಡಿಲ್ಲ. ಇದು ನಾನು ಹೇಳ್ತಿರೋದು ಭೂಮಿಗೆ ಸಂಬಂಧಪಟ್ಟಿದ್ದು. ಭೂಮಿ ಯಾಕೆ ಮುಖ್ಯ ಅಂದರೆ ಸರ್, ಮನುಷ್ಯನಿಗೆ ಎರಡೇ ಮುಖ್ಯ, ಭೂಮಿ, ಶಿಕ್ಷಣ.
ಅರಸು ಆ ಭೂಮಿ ಕೊಟ್ಟಿದ್ದು ನನ್ನ ಪ್ರಕಾರ ಭಾಳ ಕ್ರಾಂತಿಕಾರಿಕ ನಡೆ ಅದು. ಈ ಸಿದ್ದರಾಮಯ್ಯ ಅವ್ರ ಕೈಲಿ ಯಾಕಾಗಲಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ಲ. ನೋಡಿ, ಭೂ ಸುಧಾರಣೆಗೆ ಮೊದಲ ತಿದ್ದುಪಡಿಯನ್ನು ತಂದವರು ಸನ್ಮಾನ್ಯ ಮಣ್ಣಿನ ಮಗನಂತ ಖ್ಯಾತಿ ಪಡೆದ ದೇವೇಗೌಡರು. ಅವರು ಮುಖ್ಯಮಂತ್ರಿ ಆದಾಗ ಆ ಸೀಲಿಂಗ್ ಏನಿತ್ತು, ಎಷ್ಟು 25 ಲಕ್ಷ ಏನು ಇನ್ಕಮ್ ಇತ್ತು ಅದನ್ನು ಜಾಸ್ತಿ ಮಾಡಿದರು. ಅದರ ನಂತರ ಭೂ ಸುಧಾರಣೆಗೆ ಸೀರೀಸ್ ಆದ ತಿದ್ದುಪಡಿಗಳಾಗಿದೆ. ಇವತ್ತು ಭೂ ಸುಧಾರಣೆ ಅಸ್ಥಿಪಂಜರ ಮಾತ್ರ ಉಳಿದಿದೆ. ಇವತ್ತು ಅದು ಕಾಂಗ್ರೆಸ್ಸು ಮಾಡಿದೆ, ಜನತಾ ಸರ್ಕಾರನೂ ಮಾಡಿದೆ, ಎಲ್ಲರೂ ಮಾಡಿದ್ದಾರೆ. ಅದರಿಂದ ಅದನ್ನೇ ಹೇಳ್ತಾ ಇರೋದು, ಭೂ ಸುಧಾರಣೆಗೆ ಇವತ್ತು ಆ ಭೂ ಸುಧಾರಣೆ ಕಾಯ್ದೆ ಇವತ್ತಿನ ಕಾಯ್ದೆಗೆ ಹೋಲಿಸಿದರೆ ಇವತ್ತು ಅದು ಉಳಿದಿಲ್ಲ. ಅದು ಇವತ್ತು ಈಗ ನೀವು ನೋಡಿ, ಈಗ ಕೃಷಿ ಕಾಯ್ದೆಗೆ ಆದ ತಿದ್ದುಪಡಿಗಳ ಪ್ರಕಾರ ಇವತ್ತು ಹಳ್ಳಿಗಳಲ್ಲಿ ರಿಯಲ್ ಎಸ್ಟೇಟ್ ಶುರುವಾಗಿದೆ. ಇವತ್ತು ಅದನ್ನೇನೋ ರದ್ದು ಮಾಡಿದರೆ ನಿಜ, ಅದು ಇನ್ನೂ ಅದು ಸರಿಯಾಗಿ ಅನುಷ್ಠಾನಕ್ಕೆ ಬಂದಿಲ್ಲ. ಅದು ಇರಲಿ, ಅದು ಪಾರ್ಟ್. ಇವರ ಎರಡು ನಾನು ಹೇಳ್ತಾ ಇರೋದು, ಒಂದು ನನಗೆ ಗಮನಿಸಿದಾಗೆ ದೇವರಾಜ ಅರಸು ಅವರು ಆವನೂರು ಆಯೋಗದ ವರದಿಯನ್ನು ಜಾರಿಗೆ ತಂದರು, ಆಯಿತಾ. 74ರಲ್ಲಿ ಆಯಿತು, 77ರಲ್ಲಿ ಅದು ಬಂತು, ಜಾರಿಗೆ ಬಂದಾಗ ಈ ಕ್ರೆಡಿಟನ್ನು ದೇವರಾಜ ಅರಸು ಕೊಡಲೇಬೇಕು, ಅದರಲ್ಲಿ ಆಗ್ತಾ ಇಲ್ಲ. ನೀವು ಈಗ ಇವತ್ತಿನ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಲಿಕ್ಕೆ ನೀವು ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಲಿಂಗಾಯತರನ್ನು ಮೀಸಲಾತಿಯ ವ್ಯಾಪ್ತಿಯ ಹೊರಗಡೆ ಇಟ್ಟು ಒಕ್ಕಲಿಗರನ್ನು ಮಾತ್ರ ಒಳಗಡೆ ಇಟ್ಟು ತಂದರು. ಅಂದರೆ ಲಿಂಗಾಯತರಿಗೆ ಮೀಸಲಾತಿ ಇರಲಿಲ್ಲ 77 ಆವನೂರು ವರದಿಯಲ್ಲಿ. ಅದಕ್ಕಿಂತ ಹಿಂದಿನ ನಾಗನಗೌಡ ಕಮಿಟಿಯಲ್ಲೂ ಅವರು ಇರಲಿಲ್ಲ, ಅವರು ಇಟ್ಟರು. ಇವತ್ತಿನ ನೀವು ಮೀಸಲಾತಿ ನೋಡಿದರೆ, ನೀವು ನೋಡಿ, ನನಗನಿಸೋದು ಆಗ ಪ್ರಖ್ಯಾತ ನಿಜಲಿಂಗಪ್ಪನವರು ಇದ್ದರು, ಆಗ ಎಲ್ಲ ನಾಯಕರುಗಳಿದ್ದರು. ಆಗಿದ್ದರೂ ಕೂಡ ನೋಡಿ, ಈ ಸಂದರ್ಭದಲ್ಲಿ ಆಗ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥ KH ಪಾಟೀಲ್ ಅವರೇ ಲಿಂಗಾಯತರು. ಅದೇ ಲಿಂಗಾಯತರಲ್ಲ, ಅವರು ರೆಡ್ಡಿ ಲಿಂಗಾಯತರು, ರೆಡ್ಡಿ ಲಿಂಗಾಯತರು. ನಾನು ಹೇಳ್ತಾ ಇರೋದು ಅಲ್ಲ, ಅದು ಇತ್ತು. ನಾನು ಹೇಳ್ತಾ ಇರೋದು ಆ ಕಾಲದಲ್ಲಿ ಭೂ ಸುಧಾರಣೆ ತಂದರು. ಭೂ ಸುಧಾರಣೆ, ಭೂ ಮಾಲೀಕರು ಯಾರು? ಒಕ್ಕಲಿಗರು, ಲಿಂಗಾಯತರೇ ಇದ್ದದ್ದು ಈ ಭಾಗದಲ್ಲಿ. ಆ ಕಾಲದಲ್ಲಿ ಬಂಟರು ಇದ್ದರು. ಈ ಎರಡೂ ಕೂಡ ಮೇಜರ್ ಕಮ್ಯುನಿಟಿಗಳಿಗೆ ವಿರುದ್ಧವಾಗಿ ಬಂದಿರೋದು. ಆದರೆ ಅರಸು ಅಧಿಕಾರ ಕಳ್ಕೊಂಡದ್ದು ಆ ಕಾರಣಕ್ಕಾಗಿ ಅಲ್ಲ. ಹೌದು. ಆದ್ದರಿಂದ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ, ನೀವು ಆ ಕಾಲ ಮತ್ತು ಈ ಕಾಲ ಕಂಪೇರ್ ಮಾಡಲಿಕ್ಕೆ ಹೇಳ್ತಾ ಇದ್ರಲ್ಲ, ಆ ಕಾಲದ ಮೇಲ್ಜಾತಿ ಜನಗಳು ಕೂಡ ಎಷ್ಟು ಉದಾರಿಗಳಾಗಿದ್ದರು ಅಂತ. ಇವತ್ತು ಕಾಸ್ಟ್ ಸೆನ್ಸಸ್ನ ರಿಪೋರ್ಟ್ಗೆ ಈ ಕಮ್ಯುನಿಟಿಗಳು ಅದನ್ನು ವಿರೋಧ ಮಾಡಿ ಒಂದನ್ನು ಈಗ ಮೂಲೆಗೆ ತಳ್ಳಿ ಆಯಿತು ಇವತ್ತು, ಅಲ್ವಾ? ಕಾಂತರಾಜು ಆಯೋಗದ ವರದಿಯನ್ನು ನೀವು 77ರಲ್ಲಿ ಅದನ್ನು ತಂದಾಗ ಮೊದಲ ಬಾರಿಗೆ ಒಬ್ಬ ನಾನ್ ಲಿಂಗಾಯತ, ನಾನ್ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ. ಅದಕ್ಕಿಂತ ಮೊದಲು ಆದವರು ಎಲ್ಲರೂ ಲಿಂಗಾಯತರು ಮತ್ತು ಒಕ್ಕಲಿಗರೇ ಆಗಿದ್ದರು. ಅವರು ಅಷ್ಟು ಪ್ರಬಲರಾಗಿದ್ದರು. ಆದರೂ ಇವತ್ತಿನ ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರಿಗೆ ಹೋಲಿಸಿದರೆ ಅವರು ಅಷ್ಟೊಂದು ಉದಾರಿಗಳಾಗಿದ್ದರು ಮತ್ತು ಅಷ್ಟು ಸಹಿಷ್ಣುಗಳಾಗಿದ್ದರು ಅಂತ ಅದನ್ನು ಹೇಳ್ತಾ ಇರೋದು ನಾನು. ನೀವು ಹೇಳ್ತಾ ಇದ್ರಲ್ಲ, ಇವತ್ತು ಸಿದ್ದರಾಮಯ್ಯನವರ ಕಷ್ಟ ಏನಂದರೆ, ಇವತ್ತಿನ ಸಮಾಜ ಹೇಗಿದೆ ಅಂದರೆ, ಒಂದು ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ತರಲಿಕ್ಕೆ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ಕಾಲದಲ್ಲಿ ಎರಡು ಭೂ ಸುಧಾರಣೆ ಮತ್ತು ಇದು ಇನ್ನೊಂದು 2018ನಲ್ಲಿ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮೊದಲು 2017ನಲ್ಲಿ ಮಾಡಿದ್ರು ಅನ್ಸುತ್ತೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ಲಿಂಗಾಯತ ಸಮುದಾಯದವರೇ ಕೊಟ್ಟಿದ್ದ ಪ್ರಪೋಸಲ್. ಸರಿ, ಅಲ್ಲ ಅದನ್ನು ಸಹಿಸ್ಕೊಳ್ಳದೆ ಕಡೆಗೆ 2018ರಲ್ಲಿ ಆ ಲಿಂಗಾಯತರು ಕಾಂಗ್ರೆಸ್ ವಿರುದ್ಧ ಮತ ಕೊಟ್ಟರು. ಅದರಿಂದಾಗಿ 2018ರಲ್ಲಿ ಕಾಂಗ್ರೆಸ್ ಸೋಲ್ತು. ನಾನು ಹೇಳಿದ್ದು ಒಂದು ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಿನ ಲಿಂಗಾಯತರು ಅಥವಾ ಮುಂದುಳಿದ ಸಮುದಾಯ ಹೇಗೆ ರಿಯಾಕ್ಟ್ ಮಾಡ್ತು ಅನ್ನೋದು ಕೇಳಲ್ಲ. ಅದಕ್ಕೆ ನಾನು ಅದನ್ನೇ ಹೇಳ್ತೇನೆ, ಸಿದ್ದರಾಮಯ್ಯನವರು ಅರಸು ಮಾಡಿದ ಕೆಲಸ ಮಾಡಲಿಕ್ಕಾಗಿಲ್ಲ ಎನ್ನುವುದು ಒಂದು ಅಭಿಪ್ರಾಯಕರು ಇದೆ. ಆದರೆ ನೀವು ಇದನ್ನೆಲ್ಲ ಈ ಹಿನ್ನೆಲೆಯನ್ನು ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಆ ಕಾಲದ ಸಾಮಾಜಿಕ ಪರಿಸ್ಥಿತಿ, ಆ ಕಾಲದ ನೋಡಿ, ಸಾವುಕಾರ ಚೆನ್ನಯ್ಯನವರು, ಸಿದ್ಧವೀರಪ್ಪನವರು, KH ಪಾಟೀಲ್, ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಘಟಾನುಘಟಿಗಳೆಲ್ಲ ಇದ್ದವರು. ಭೂ ಸುಧಾರಣೆ ಜಾರಿಗೆ ಬರುತ್ತೆ, ಆವನೂರು ಆಯೋಗದ ಜಾರಿಗೆ ಬರುತ್ತೆ, ಅವರನ್ನೆಲ್ಲ ಎದುರಿಸಿ ಅವರು ಜಾರಿಗೆ ತಂದರು. ಅವರು ಸಹಿಸ್ಕೊಂಡ್ರು. ಅದಲ್ವಾ ಕಮಿಟ್ಮೆಂಟ್? ಅದೇ ಹೇಳಿದ್ರು, ಅದನ್ನೇ ಹೇಳ್ತಾ ಇರೋದು. ಆದರೆ ಇವತ್ತು ಇಷ್ಟೆಲ್ಲ ವಿದ್ಯಾವಂತರಾದರು ಈ ಜನ, ಇಷ್ಟು ಒಂದು ಜಾಗೃತಿ ಮೂಡಿದೆ. ಆದರೆ ಒಂದು ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಂಬರ್ 1. ಅಂದರೆ ಆ ಕಾಲ ಮತ್ತು ಈ ಕಾಲ.
ಎರಡನೇದು ಅರಸು ಬಿಲಾಂಗ್ ಟು ದಿ ಅರಸಿನ ಅಡ್ವಾಂಟೇಜ್ ಏನು ಹೇಳ್ತೇನೆ, ಅರಸು ಬಿಲಾಂಗ್ ಟು ದಿ ಒಂದು ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ. ಅವರು ಬ್ಯಾಕ್ವರ್ಡ್ ಅಲ್ಲ, ಅವರು ಆ್ಯಕ್ಚುಲಿ ಫಸ್ಟ್ ಆವನೂರು ಆಯೋಗದಲ್ಲಿ ಅವ್ರನ್ನ ಬ್ಯಾಕ್ವರ್ಡ್ ಮಾಡ್ತಾರೆ, ಆಮೇಲೆ ಅವರಿಗೆ ಬುದ್ಧಿಹಾರ ಹೇಳ್ತಾರೆ, ಅವ್ರನ್ನ ಹೊರಗಿಡ್ತಾರೆ. ಅದು ಅರಸನ ಇದು ಅಂತ ಅದು ಅವರಿಗೆ ಅಡ್ವಾಂಟೇಜ್ ಏನಿತ್ತಂದರೆ, ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರು ಫಸ್ಟಿಗೆ ಮುಖ್ಯಮಂತ್ರಿ ಆದಾಗ 8-10 ಮಂದಿ ಕುರುಬರು ಶಾಸಕರು ಇದ್ದರು, ಒಬ್ಬರನ್ನು ಮಿನಿಸ್ಟರ್ ಮಾಡಲಿಲ್ಲ, ಆಯಿತಾ. ಆದರೆ ಒತ್ತಡ ಹೇಗೆ ಬಂತಂದರೆ ಅದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಅವರೇ ಬಂತು. ಇವತ್ತು ಮಾಡಿದ್ರು ಅವರನ್ನು. ಆನಂತರ ಮೊದಲು ಮೇಟಿಯನ್ನು ಮಾಡಿದರು, ಆನಂತರ ಮೇಟಿ ಹೋದ ನಂತರ ಎಚ್.ಎಂ. ರೇವಣ್ಣನನ್ನು ಮಾಡಿದರು. ನೀವು ಆ ಕಾಲದ ಮುಖ್ಯಮಂತ್ರಿ ಕಚೇರಿ ನೋಡಿದರೆ ರಾಮಯ್ಯ ಸ್ವಲ್ಪ ಒಬ್ಬರು ಇದ್ದರು, ಅಜಯ್ ಬಂದಿದ್ದರು, ಆಮೇಲೆ ಯಾರು ಕೂಡ, ಆಮೇಲೆ ಪ್ರಭಾಕರ್ ಆಮೇಲೆ ಬಂದಿರೋದು. ಭಾಳ ಮಂದಿ ಕುರುಬ ಆಫೀಸರ್ಸ್ಗಳು ಇರಲಿಲ್ಲ, ಆಯಿತಾ. ಆದರೆ ಅವರ ಮೇಲೆ ಒತ್ತಡ ಇತ್ತು, ನನಗೆ ಗೊತ್ತಿದೆ, ನಾನು ಆ ಕಾಲದಲ್ಲಿದ್ದೆ, ಭಾಳ ಒತ್ತಡ ಇತ್ತು. ಅರಸುಗೆ ಆ ಅಡ್ವಾಂಟೇಜ್ ಇತ್ತು. ಇನ್ಫ್ಯಾಕ್ಟ್ ನೀವು ಮಾಧ್ಯಮ ಸಲಹೆಗಾರ ನಿಮ್ಮ ಬದಲಿಗೆ ಬೇರೆಯವ್ರನ್ನ ತರಬೇಕಂತ ಇತ್ತು. ಅದರ ಭಾಳ ಚಿತ್ರಹಿಂಸೆ ಅನುಭವಿಸಿದ್ದೀನಿ ನಾನು, ಅದು ಇನ್ನೊಂದು ಟಾಪಿಕ್ ಅದು, ಆಯಿತಾ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಒಂದು 7% 8% ಇದ್ದ ಒಂದು ಕಮ್ಯುನಿಟಿಯಿಂದ ಬಂದವರಿಗೆ ಆ ಒತ್ತಡ ಇರುತ್ತೆ, ಅರಸುಗೆ ಅದು ಇರಲಿಲ್ಲ. ಅಡ್ವಾಂಟೇಜು ಇರುತ್ತೆ, ಅದೇ ಹೇಳಿದ್ದು, ಅಡ್ವಾಂಟೇಜಲ್ಲೂ ಇತ್ತು. ಅವರನ್ನು ಯಾರು ಕೂಡ ಅವರನ್ನು ಥ್ರೆಟ್ ಅಂತ ಸ್ವೀಕರಿಸಲಿಲ್ಲ. ಅವರನ್ನು ಅರಸು ಕಂಡ್ರೆ ಇನ್ಸೆಕ್ಯೂರು ಆಗಲಿಲ್ಲ, ಅವರು ಸಣ್ಣ ಕಮ್ಯುನಿಟಿ ಅಂತ. ಅದರಿಂದ ಆ ಅಡ್ವಾಂಟೇಜ್ ಕೊಡೋದು. ಇನ್ನೊಂದು ಭಾಳ ಮುಖ್ಯ ಕಾರಣ ಇನ್ನೊಂದು ಇದೆ. ನೀವು ಮುಖ್ಯಮಂತ್ರಿ ಏನು ಮುಖ್ಯಮಂತ್ರಿ ಕಚೇರಿ, ಹೌದಲ್ಲ. ನೀವು ಇವತ್ತು ಅರಸಿನ ಸಕ್ಸಸ್ಸಲ್ಲಿ ನೀವು ಅರಸಿನ ಸಮಕಾಲೀನರಲ್ಲಿ ಯಾರ ಹತ್ರನಾದರೂ ಕೇಳಿ, ಈಗ ರಮೇಶ್ ಕುಮಾರ್ ಮತ್ತೊಬ್ಬರಿದ್ದಾರೆ, ಇಬ್ಬರು ಅಧಿಕಾರಿಗಳು ಅರಸಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಒಬ್ಬರು ಜೆ.ಸಿ. ಲಿನ್, ಇನ್ನೊಂದು ಚಿರಂಜೀವಿ ಸಿಂಗ್. ಆ ಇಬ್ಬರು ಅಧಿಕಾರಿಗಳ ರೋಲ್, ನೀವು ಇವತ್ತಿನ ಮುಖ್ಯಮಂತ್ರಿ ಕಚೇರಿಗೆ ನೀವು ಇಬ್ಬರು ಆಫೀಸರ್ಗಳನ್ನು ಹೋಲಿಕೆ ಮಾಡಲಿಕ್ಕೆ ಆಗುತ್ತಂತ. ಇನ್ನು ನೀವು ನೋಡಿ, ನಾನು ನೋಡಿದ್ದೇನೆ ಮುಖ್ಯಮಂತ್ರಿ ಕಚೇರಿ. ಇವತ್ತು ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿ ಇಲ್ಲ, ಇವತ್ತಿನ 2013ರಿಂದ 2018 ಮುಖ್ಯಮಂತ್ರಿ ಇವತ್ತು ಯಾಕೆ ಕಾಣಲಿಕ್ಕೆ ಆಗುತ್ತಿಲ್ಲ ಅಂದರೆ, ಮುಖ್ಯಮಂತ್ರಿ ಕಚೇರಿಯ ಸ್ಥಿತಿ ಆಗ್ಬಿಟ್ಟಿದೆ ಇವತ್ತು. ಮುಖ್ಯಮಂತ್ರಿ ಕಚೇರಿಯ ಸ್ಥಿತಿ ಆಗಿಬಿಟ್ಟಿದೆ. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಜೆ.ಸಿ. ಲಿನ್ ಅಂತ ಒಬ್ಬ ಅಧಿಕಾರಿ, ಒಬ್ಬ ಚಿರಂಜೀವಿ ಸಿಂಗ್ ಅಂತ ಅಧಿಕಾರಿ ಇವತ್ತಿಗೂ ಇಷ್ಟು ವರ್ಷಗಳ ನಂತರನೂ ಒಂದು ಸ್ಫಟಿಕದಂಥ ಒಂದು ಪ್ರಾಮಾಣಿಕತೆಯನ್ನು ಬಳಸಿಕೊಂಡವರು. ಅವರು ಅರಸಿನ ಎಲ್ಲ ಕಾರ್ಯಕ್ರಮಗಳಿಗೆ ಒತ್ತಾಸೆಯಾಗಿ ನಿಂತವರು. ಅದರಿಂದ ಈ ಎಲ್ಲ ಕಾರಣಗಳು, ಆ ಕಾಲದ ಸಮಾಜ ಬೇರೆ ಇತ್ತು, ಆ ಸಮಾಜದ ಆ ಕಾಲದ ಒಕ್ಕಲಿಗ ಲೀಡ್ರ್ಗಳು, ಲಿಂಗಾಯತ ಲೀಡ್ರ್ಗಳು ಈಗಿನವರಷ್ಟು ಭಾಳ ನ್ಯಾರೋ ಮೈಂಡೆಡ್ ಆಗಿರಲಿಲ್ಲ, ಅವರು ಉದಾರಿಗಳಾಗಿದ್ದರು. ಆ ಕಾಲದ ಮುಖ್ಯಮಂತ್ರಿ ಕಚೇರಿ ಆಗಿತ್ತು, ಆ ಕಾಲದ ಸಮಾಜ ಆಗಿತ್ತು. ಆ ಕಾರಣಕ್ಕಾಗಿ ಅರಸುಗೆ ಅಷ್ಟೊಂದು ಕಾರ್ಯಕ್ರಮಗಳನ್ನು ಮೊದಲ ಬಾರಿಗೆ ತಂದಿರೋದು ಒಂದು. ಇನ್ನೊಂದು, ಭಾಳ ಮಂದಿ ಏನು ತಿಳ್ಕೊಳ್ತಾರೆ, ಅರಸು ಬಂದರು, ಆದರೆ ಅದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. 1917ರಲ್ಲಿ ಜಸ್ಟಿಸ್ ಪಾರ್ಟಿ ಇದಾಯಿತು, ಅಬ್ರಾಹ್ಮಣ ಚಳವಳಿ ನಡೆದಿರುತ್ತೆ. 70ರಲ್ಲಿ ಇದೇ ಹಾವನೂರು ಆಯೋಗದ ಹಾವನೂರವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗ ಸಮ್ಮೇಳನ ಆಗುತ್ತೆ. 73ರಲ್ಲಿ ನಾವು ಇವತ್ತು ಐಂದ ಏನು ಹೇಳ್ತೇವೆ, ಬ್ರಾಹ್ಮಣರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜಾತಿಗಳ ಸಮಾವೇಶ ಆಗುತ್ತೆ. ಇಂದಿರಾ ಗಾಂಧಿ ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಹಾವನೂರು ಸುಮ್ಮನೆ 74ರಲ್ಲಿ ನೇತೃತ್ವ, ದೇವರಾಜ ಅರಸು ಅವರ ಅಧ್ಯಕ್ಷತೆ. ಅದು ಸುಮ್ಮನೆ ಏನಾಗಿಲ್ಲ, ಹಾವನೂರು ಆಯೋಗ ಮಾಡಿದ್ರಂತೆ ಎಲ್ಲ, ಹಾವನೂರಿನ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಎಸ್ ಸರ್, ನಾನು ಅದನ್ನೇ ಹೇಳ್ಕೊಟ್ಟಿದ್ದೀನಿ ನೋಡಿ. ಅರಸೋರ್ ನೀವೇ ಹೇಳ್ದಂಗೆ, ಅರಸೋರ್ ಫಸ್ಟ್ ಟೈಮ್ MLA ಆಗಿದೆ ಯಾವಾಗ? 52ರಲ್ಲಿ. 46ರಲ್ಲಿ ಅವ್ರು ಪ್ರಜಾಪ್ರತಿನಿಧಿ. ಓಕೆ, ನೆಕ್ಸ್ಟ್ ಅವರು 4th ಟರ್ಮಲ್ಲಿ 72ನಲ್ಲಿ 20 ವರ್ಷ ತಪಸ್ಸು ಮಾಡಿದ್ದಾರೆ. ಅವರು 20 ವರ್ಷ ತಪಸ್ಸು ಮಾಡಿದ್ದಾರೆ. ಅವರಿಗೇನು ವಿರೋಧ ಕಡಿಮೆ ಇತ್ತಾ ನೋಡಿ? 52ರಲ್ಲಿ ಬರ್ತಾರೆ. ನಾನು ಅದನ್ನೇ ಹೇಳ್ತಿರೋದು, ಇದು ಸಿದ್ದರಾಮಯ್ಯ ಅವರಿಂದ ಯಾಕೆ ಸಾಧ್ಯ ಆಗ್ತದೆ? ಅಷ್ಟು ಹೋಮ್ವರ್ಕ್ ಮಾಡಿ ಏನೋ ಒಂದು ಮಾಡಿ ಕಡೆಗೆ ಭೂಸುಧಾರಣೆಯನ್ನು ತಂದ್ರಲ್ವ. ಇವತ್ತು ಕಾಂತರಾಜ್ ಆಯೋಗದ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದ್ರಲ್ಲ, ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಅದನ್ನ ಅಸರ್ಟ್ ಮಾಡ್ಕೊಳ್ಬೇಕಿತ್ತಲ್ವ. ಎಸ್, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್, ನಾನು ಮಾಡಬೇಕು. ಯಾಕೆಂದರೆ ಇದೇ ಸಿದ್ದರಾಮಯ್ಯ 2014ರಲ್ಲಿ ಕಾಂತರಾಜ್ ಆಯೋಗನ ರಚನೆ ಮಾಡಿದ್ದು. ನೀವು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದಲ್ಲಿ ಡೆಪ್ಟಿ CM ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಲ್ಲ, ಫಸ್ಟ್ ಟೈಮ್ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಅಂತೇಳಿ ದುಡ್ಡು ರಿಲೀಸ್ ಮಾಡಿದ್ದು. 23 ಕೋಟಿ ಕೇಂದ್ರ ಸರ್ಕಾರ, 1.5 ಕೋಟಿ ರಾಜ್ಯ ಸರ್ಕಾರ, ಒಟ್ಟು 25 ಕೋಟಿನ ಅದಕ್ಕೆ ಪ್ರಿಪ್ರೇಷನ್ಗೆ ಅಂತ ಕೊಟ್ಟಿದ್ದು. 2007ನಿಂದ ಶುರು ಆಗಿದ್ದು ಪ್ರೋಸೆಸ್ಸು. 2005ಅಲ್ಲಿ ಹುಬ್ಬಳ್ಳಿಲಿ ಅಹಿಂದ ಸಮಾವೇಶ ಮಾಡ್ತಾರೆ, 7ನಲ್ಲಿ ಕಾಸ್ಟ್ ಸೆನ್ಸಸ್ಗೆ ದುಡ್ಡು ಕೊಡ್ತಾರೆ, 14ರಲ್ಲಿ ಆಯೋಗ ರಚನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಂಥ ಸಿದ್ದರಾಮಯ್ಯ
ಈ 2023ರಲ್ಲಿ ಅವ್ರ ಕೈಯಲ್ಲಿ ವರದಿ ಇದ್ದಾಗ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ನೀವು ಇನ್ನೊಂದು ಮಾತು ಹೇಳಿದ್ರಿ, ಆಗಿನ ಹೈಕಮಾಂಡ್ ಈಗಿನ ಹೈಕಮಾಂಡ್ ಅಂತ. ಎಸ್, ಆಗಿನ ಹೈಕಮಾಂಡ್ ಶ್ರೀಮತಿ ಇಂದಿರಾ ಗಾಂಧಿ ಇತ್ತು. ಈಗಿನ ಹೈಕಮಾಂಡ್ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಜಾತಿ ಗಣತಿ ಬಗ್ಗೆ ಅದು ಯಾವಾಗ ಹೇಳಿದ್ದವರು? ಯಾವಾಗ ಹೇಳಿದ್ದದು? ರೀಸೆಂಟ್ ಆಗಿ ಲೋಕಸಭಾ ಚುನಾವಣೆ ಹೇಳ್ತಾ ಇದ್ದು. ರಾಹುಲ್ ಗಾಂಧಿ ಅವರೇ ಅಡ್ಮಿಟ್ ಮಾಡ್ಕೊಂಡಿರೋ ಪ್ರಕಾರ ಇನ್ನು 1 ವರ್ಷ ಆಗಿಲ್ಲ ಅವರು ಹಿಂದುಳಿದ ಜಾತಿಗಳ ಒಂದು ಸಮ್ಮೇಳನ ಘಟಕ ಮಾಡಿ ಆಗ ಹೇಳ್ತಾ ಇರೋದು, ವಿ ಆರ್ ಫೇಲ್ ಟು ಅಡ್ರೆಸ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅಂತ ಅವ್ರು ಒಪ್ಕೊಳ್ತಾರೆ. ನಾವು ಇವ್ರು ಇಷ್ಟವರೆಗೆ ಗಮನ ಕೊಟ್ಟಿಲ್ಲ ಅಂತ. ಜ್ಞಾನೋದಯ ಆಗಿದ್ದೆ ಅವರಿಗೆ 1 ವರ್ಷದ ಹಿಂದೆ, ಆಯ್ತಾ? ಆದರೆ ಅರಸು ನೋಡಿ 1969ರಲ್ಲಿ ಸ್ಪ್ಲಿಟ್ ಆದಾಗ ಇವರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಇಂದಿರಾ ಗಾಂಧಿ ರಾಜಧನ ಪದ್ಧತಿ ರದ್ದತಿ ಮಾಡ್ತಾರೆ. ಅವರು ಲೆಫ್ಟ್ನ ಐಡಿಯಾಲಜಿ, ಎಡ ಸಿದ್ಧಾಂತದ ಐಡಿಯಾಲಜಿ ಪ್ರಕಾರ ಹೋಗ್ತಾರೆ. ಅದು ಇವರಿಗೆ ಅಡ್ವಾಂಟೇಜ್ ಆಗ್ತದೆ. ಆಗ ಇವರು ನಿಜಲಿಂಗಪ್ಪನಂಥವರು ದೊಡ್ಡ ದೊಡ್ಡ ಲೀಡರ್ಗಳು ಸಂಸ್ಥಾ ಕಾಂಗ್ರೆಸ್ ಮಾಡಿ ಇಂದಿರಾ ಗಾಂಧಿಗೆ ಚಾಲೆಂಜ್ ಮಾಡಿದಾಗ ಇವರು ಫರ್ಮ್ ಆಗಿ ಇಂದಿರಾ ಗಾಂಧಿಯ ಈ ಸುಧಾರಣಾ ಕ್ರಮಗಳ ಪರವಾಗಿ ನಿಲ್ತಾರೆ. ಅದು ಒಂದು ಪರಂಪರೆ. ಅದರಿಂದ ಇಂದಿರಾ ಗಾಂಧಿ ಬಟ್ ಕಡೆಯಲ್ಲಿ ಇಂದಿರಾ ಗಾಂಧಿ ಅದು ಬಿಡಿ, ಅದು ಅದರ ನಂತರ ನಾನು ಹೇಳ್ತಾ ಇರೋದು 69-70ರಿಂದ 78ರವರೆಗೆ ಇಂದಿರಾ ಗಾಂಧಿ ಇವರ ಪರವಾಗಿ ನಿಂತಿದ್ರು. ಈಗ ಎಲ್ಲ ಕಡೆ ನೀವು ತುರ್ತು ಪರಿಸ್ಥಿತಿ ಬೇರೆ ಬೇರೆ ಕಾರಣಗಳಿಗಾಗಿ ಕುಖ್ಯಾತಿ ಪಡೆದಿದ್ರೆ, ಇಲ್ಲಿ ಆವನೂರು ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುರ್ತು ಪರಿಸ್ಥಿತಿಯನ್ನು ದೇವರಾಜ ಅರಸು ಬಳಸಿಕೊಂಡ್ರು, ಆಯ್ತಾ? ಅದರಿಂದ ದಿಸ್ ಇಸ್ ದೇವರಾಜ ಅರಸು. ಅದರಿಂದ ನೋಡಿ 73ರಲ್ಲಿ ಅದೇ ಸಮ್ಮೇಳನಕ್ಕೆ ಇಂದಿರಾ ಗಾಂಧಿಯೇ ಬರ್ತಾರೆ, ಇವರು ತರಿಸ್ತಾರೆ. ಅಂದರೆ ಇಂದಿರಾ ಗಾಂಧಿಯ ಮೇಲೇನೂ ದೇವರಾಜ ಅರಸು ಇನ್ಫ್ಲುಯೆನ್ಸ್ ಆಗಿತ್ತು ಅಂತ. ಈ ಗರೀಬಿ ಹಠಾವೋ ಎಲ್ಲ ಈಗ ಅದು ಅದೇ ನಾವು ಇವತ್ತು ಅನ್ನಭಾಗ್ಯ ಅಂತ ಹೇಳ್ತೇವೆ, ಗ್ಯಾರಂಟಿ ಸ್ಕೀಮ್ ಹೇಳ್ತೇವೆ, ಬಡವರಿಗಾಗಿ ಇರುವುದಲ್ವಾ? ಇಂದಿರಾ ಗಾಂಧಿ ಆ ಕಾಲದಲ್ಲಿ ಮಾಡಿದರು. ಆದರೆ ಇದು ರಿಯಲೈಸೇಷನ್ ಆಗಲಿಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಇಷ್ಟು ವರ್ಷ ಬೇಕಾಯಿತು. ಅವರು ಈಗ ಅವರ ಹಿಂದಿನ ಯಾವ ಮ್ಯಾನಿಫೆಸ್ಟೋದಲ್ಲಿ ಕಾಸ್ಟ್ ಸೆನ್ಸಸ್ ಬಗ್ಗೆ ಇದಿದೆ? ಯಾವ ಮ್ಯಾನಿಫೆಸ್ಟೋದಲ್ಲಿ ಹಿಂದಿನ ಲಾಸ್ಟ್ ಬಿಟ್ಟು ಅದರ ಹಿಂದಿನ ಯಾವ ಮ್ಯಾನಿಫೆಸ್ಟೋದಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದ್ದಾರೆ? ಇದನ್ನು ಹೇಳಿರೋದು ನೀವು ಹೇಳಿದಾಗೆ ಮೊದಲೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಇದರಿಂದ ಸಿದ್ದರಾಮಯ್ಯ ಸರ್ ಅವ್ರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ತಾನೇ ಅವ್ರ ಮೇಲೆ ನಿರೀಕ್ಷೆ. ಅದೇ ಹೇಳಿದ್ದು ಸಿದ್ದರಾಮಯ್ಯ. ನಾನು ಆಗ್ಲೇ ಹೇಳ್ದಂಗೆ ಅವರು ಜಾತಿ ಗಣತಿ ಪರವಾಗಿ ಮಾತಾಡಿದ್ದಾರೆ, ಅಲ್ಲ ನಾನು ಆದ್ರೆ ಅದನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೋಗ್ಬೇಕಿತ್ತು. ಅದು ನನಗೆ ಅನಿಸುತ್ತೆ ಅಂದ್ರು ಅದು ಬದ್ಧತೆಯ ಪ್ರಶ್ನೆ ಅಂತ ಅನ್ಸುತ್ತೆ. ಹೌದು, ನಾನು ಬದ್ಧತೆ ಪ್ರಶ್ನೆ ಅದು ಒಂದಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ನಾನು ಅದನ್ನು ನೇರವಾಗಿ ಕೂಡ ಹೇಳಿದ್ದೇನೆ. ಅದರಲ್ಲಿ ಏನಿಲ್ಲ, ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ಅದನ್ನು ಮಾಡದೆ ನೀವು ಅಧಿಕಾರದಲ್ಲಿ ಉಳಿದಿದ್ರು ಕೂಡ ಅದೊಂದು ಕಳಂಕವಾಗಿ ಉಳಿಯುತ್ತೆ. ಅದು ಇತಿಹಾಸ ಅದನ್ನು ದಾಖಲು ಮಾಡಿಯೇ ಮಾಡುತ್ತೆ. ನಾನು ಹೇಳಿದ್ದೇನೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನನ್ನು ಕರೆಸಿದಾಗಲೂ ನಾನೊಂದು ನೋಟ್ ಕೊಟ್ಟಿದ್ದೆ, ಅದನ್ನು ಇವತ್ತು ಹೇಳ್ತೇನೆ. ನಾನು ಅದನ್ನು ನೀವು ಬರೀ ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋದಲ್ಲ, ಅದರ ಜೊತೆಗೆ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸುವ ಈ ನಿರ್ಧಾರವನ್ನು ಕೂಡ ತಗೊಳ್ಬೇಕಾಗುತ್ತೆ. ಆಗ ಅದು ಕಾಂಪೆನ್ಸೇಟ್ ಆಗುತ್ತೆ. ಯಾಕೆಂದರೆ ಒಕ್ಕಲಿಗರದ್ದು ಲಿಂಗಾಯತರ ಮೀಸಲಾತಿ ಪ್ರಮಾಣ ಹೆಚ್ಚಾದರೆ ಅವರ ಸಂಖ್ಯೆ ಕಡಿಮೆ ಆಗಿದ್ದನ್ನು ಅವ್ರು ಗಣನೆ ತಗೊಳ್ಳೋದಿಲ್ಲ, ಒಟ್ಟಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಮಾಡಲಿಲ್ಲ. ಅದು ನನ್ನ ಪ್ರಕಾರ ಸಿದ್ದರಾಮಯ್ಯ ನೋಡಿ, ಇಂಥದ್ದೆಲ್ಲ ತೀರ್ಮಾನಗಳಿದೆಯಲ್ಲ ಅದು ಒಂಥರ ಆ ರೀತಿಯ ಬದ್ಧತೆಯಲ್ಲೇ ಆಗೋದು. ಈಗ ವಿ ಪಿ ಸಿಂಗ್ ಮಂಡಲ್ ಇವತ್ತು ಇತಿಹಾಸದಲ್ಲಿ ಉಳಿದಿರೋದು ವಿ ಪಿ ಸಿಂಗ್ ಎಷ್ಟು ವರ್ಷ ದೇಶವನ್ನು ಆಳಿದಾನೆ ಅಂತ ಅಲ್ಲ, ಮಂಡಲ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದು. ಈಗ ಅರಸು ಸೋತಿರ್ಬೋದಪ್ಪ, ಅರಸು ಸೋತಿದ್ದಾರೆ, ಅವರು ರಾಜಕೀಯವಾಗಿ ಮೂಲೆ ಗುಂಪಾದರು. ಆದರೆ ಇವತ್ತು ಜನ ನೆನೆಸ್ಕೊಳ್ಳೋದೇನು? ಭೂ ಸುಧಾರಣೆ ತಂದಿದ್ದಾರೆ, ಆವನೂರು ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸೀರೀಸ್ ಆಫ್ ಇವತ್ತು ದಾಖಲೆ ಮಾಡುತ್ತೆ. ಇತಿಹಾಸ ಅದನ್ನು ದಾಖಲೆ ಮಾಡುತ್ತೆ. ಸಿದ್ದರಾಮಯ್ಯ ಇದನ್ನು ಅರ್ಥ ಮಾಡ್ತಾರೆ ಸರ್. ಈಗ ಅರಸು 7 ವರ್ಷ 239 ದಿನ ಅಧಿಕಾರ ಮಾಡಿದ್ರು ಅರಸು. ಇವರು ಸಿದ್ದರಾಮಯ್ಯ ಜನವರಿ 7ನೇ ತಾರೀಕಿಗೆ 7 ವರ್ಷ 240 ದಿನ ಮಾಡ್ತಾರೆ. ದಿನದಲ್ಲೇ ಅರಸು ದಾಖಲೆಗಳನ್ನ ಮುರಿದು ಬಿಡ್ತಾರೆ. ನಾನು ಹೇಳ್ತಿರೋದು ಕೆಲಸದಲ್ಲಿ. ನೀವೇ ಹೇಳಿದ್ರಿ ಅರಸು ಏನೇನು ಮಾಡಿದ್ರು ಅಂತ. ಸಿದ್ದರಾಮಯ್ಯ ಏನು ಮಾಡಿದ್ರು? ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಅಂತ ಹೇಳಿಕ್ಕೆ ಹೇಳ್ತೇನೆ. ಒಂದು ಭೂ ಸುಧಾರಣೆ ಆಲ್ರೆಡಿ ಜಾರಿಗೆ ಬಂದಿದೆ, ಅದನ್ನು ಡೈಲ್ಯೂಟ್ ಆಗೋದು ತಡೆಯಬೇಕಿತ್ತು. ಈಗ ನಾನು ಹೇಳ್ತೇನೆ ಅದು ಆಯ್ತಾ. ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸ್ತೇವೆ ಅಂತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಿ, ಇಷ್ಟರ ಹೊತ್ತಿಗೆ ಅದಕ್ಕೊಂದು ತೀರ್ಮಾನ ತಗೊಳ್ಬೇಕಿತ್ತು. ಓಕೆ, ನಂದು ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡಿ. ಸಿದ್ದರಾಮಯ್ಯ ಮಾಡಲ್ಲ, ಬಿಟ್ಬಿಡಿ, ಈ ಸಲ ಜಾತಿ ಗಣತಿ ವರದಿ ಜಾರಿ ಆಗಲ್ಲ. ನೆಕ್ಸ್ಟ್ ಈಗಿರುವಂತ ರಾಜಕೀಯ ನಾಯಕರುಗಳ ಪೈಕಿ ಯಾರು ಮಾಡೋದಿಲ್ಲ, ಯಾರಿಗೆ ಆ ಥರದ ಬದ್ಧತೆ ಇದೆ, ನಾವು ಅವ್ರು ಮಾಡ್ತಾರೋ ಬಿಡ್ತಾರೋ, ಒಂದ್ಸಗೆ ನಾವು ಯಾರ ಬಗ್ಗೆ ಆ ರೀತಿ ಯೋಚನೆ ಮಾಡ್ಬೋದು ಹೇಳಿ. ಹೌದು,
ಅಲ್ಲ ಮಾಡಲಿಕ್ಕೆ ಭಾಳ ಜನಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಸಣ್ಣ ಪುಟ್ಟ ಕಮ್ಯುನಿಟಿ ಅವ್ರಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ, ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿಗಳವ್ರಿಗೆ ಆ ಥರದೊಂದು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯ. ಅಲ್ಲಲ್ಲ, ಅದು ಖಂಡಿತ. ನೋಡಿ, ನನ್ನ ಪಾಯಿಂಟ್ ಏನಂದರೆ ಬರೀ ಕೇವಲ ಕಾಸ್ಟ್ ಸೆನ್ಸಸ್ ಒಂದೊಂದು ರಿಪೋರ್ಟನ್ನು ಕೇಳಿ, ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಒಂದನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವರ ಆಡಳಿತವನ್ನು ನೀವು ಮೌಲ್ಯಮಾಪನ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಉದಾಹರಣೆಗೆ SCP TSP ಆ್ಯಕ್ಟ್ ಅದೊಂದು ಕ್ರಾಂತಿಕಾರಿಯಾದ, ಅದಕ್ಕೇನು ದಲಿತ ಚಳವಳಿ ಭಾಳ ದೊಡ್ಡ ನಡೆದಿಲ್ಲ, ಅದನ್ನು ಸಿದ್ದರಾಮಯ್ಯ ಸರ್ಕಾರ ಗುತ್ತಿಗೆಯಲ್ಲಿ ಮೀಸಲಾತಿ ಮಾಡಿದ್ದಾರೆ, ಬಡ್ತಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಆಯ್ತಾ, ಈಗ ಅನ್ನಭಾಗ್ಯ ತಂದಿದ್ದಾರೆ, ವಿದ್ಯಾಸಿರಿ ಅನ್ನೋದು ಒಂದು ಕಾರ್ಯಕ್ರಮ ತಂದಿದ್ದಾರೆ, ಕೃಷಿ ಭಾಗ್ಯ ಅಂತ ಒಂದು ಕಾರ್ಯಕ್ರಮ ಇದೆ, ಎಲ್ಲ ಮಾಡಿದ್ದಾರೆ. ಅರಿವು ಅಂತ ಒಂದು ಬ್ಯಾಕ್ವರ್ಡ್ಗಳಿಗೆ ಕಾರ್ಯಕ್ರಮ ಮಾಡಿದ್ದಾರೆ. ನೀವು ಆ ಕಾಲದಲ್ಲಿರೋ ಹಾಸ್ಟೆಲ್ಗಳ ಸಂಖ್ಯೆ, ಈ ಕಾಲದಲ್ಲಿರೋ ಹಾಸ್ಟೆಲ್ಗಳ ಸಂಖ್ಯೆ, ಆ ಕಾಲದಲ್ಲಿರೋ ವಿದ್ಯಾರ್ಥಿ ವೇತನ, ಹಿಂದುಳಿದ ಜಾತಿಗಳಿಗೆ ಇವತ್ತು ಬಜೆಟ್ ಗಾತ್ರ ಕೂಡ ಜಾಸ್ತಿ ಆಗಿದೆ ಅಲ್ಲ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ಆದರೆ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ. ಕಾರ್ಯಕ್ರಮಗಳ ಬಜೆಟ್ ಜಾಸ್ತಿ ಆದರೆ ನಿಮ್ಮ ಯೋಜನೆಗಳ ವೆಚ್ಚ ಕೂಡ ಜಾಸ್ತಿ ಆಗಿರುತ್ತಲ್ವ. ಅದನ್ನು ಒಂದು ಹಾಸ್ಟೆಲ್ ಕಟ್ಟಿದ್ರೆ ಎಷ್ಟು ಖರ್ಚಾಗುತ್ತೆ, ಈಗ ಒಂದು ಹಾಸ್ಟೆಲ್ ಖರ್ಚಾಗಿದೆ. ಈಗ ನೋಡಿ, ಇರಿಗೇಷನ್ನಲ್ಲಿ ಆಗಿದೆ ಡೆವಲಪ್ಮೆಂಟ್, ಅಂದರೆ ಸುಧಾರಣೆ ಆಗಿದೆ. ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಮಾಡಬೇಕಿತ್ತು. ಇಲ್ಲಿ ನೋಡಿ ಸಮಸ್ಯೆ ಏನಂದ್ರೆ, ಮಾಡಬೇಕಿತ್ತಲ್ಲ ಸಿದ್ದರಾಮಯ್ಯ, ಮಾಡಲೇಬೇಕಿತ್ತು ಅಂತ ಮಾಡಲೇಬೇಕು. ನಾನು ಹೇಳ್ತಾ ಇರೋದು, ನಾನು ಇನ್ನು ಮುಂದುವರೆದೇ ಹೇಳ, ಅಧಿಕಾರ ಹೋದ್ರೆ ನಾನು ಈ ಮಾತನ್ನು ಹೇಳಿದ್ದೇನೆ, ನಾನು ಅದನ್ನು ಒಪ್ಕೊಳ್ತೇನೆ. ಅಧಿಕಾರ ಹೋದ್ರೆ ಹೋಗ್ಲಿ ಸರ್, ಇದನ್ನು ಮಾಡಿ ಅಂತ ಹೇಳಿದ್ದೇನೆ. ಆದರೆ ಅಧಿಕಾರ ಹೋಗ್ತಾ ಇರಲಿಲ್ಲ, ಅದನ್ನು ಹೇಳ್ತೇನೆ ನಾನು. ನೋಡಿ, ಈಗ ಭೂ ಸುಧಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವನೂರು ಕಮಿಷನ್ ಬಂದಂಥ ಸಂದರ್ಭದಲ್ಲಿ ನಿಜ ಆಗಿದ್ದಂತಹ ನಾಯಕರು, ಪರ್ಟಿಕ್ಯುಲರ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ಮುತ್ಸದಿತನ ತೋರಿದ್ದಾರೆ, ಉದಾರವಾಗಿ ನಡ್ಕೊಂಡಿದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ತುಂಬ ವಿರೋಧ ಕೂಡ ಇತ್ತು. ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು, ಅದಕ್ಕೆ ಬೇಕಿರುವಂಥ ತಯಾರಿ ಮಾಡಿಕೊಂಡು, ಅಧಿಕಾರ ಹೋದ್ರೂ ಹೋಗ್ಲಿ ಅಂತ ನಿರ್ಧಾರ ಮಾಡಿಕೊಂಡು ಅರಸು ಮಾಡಿದರು. ಸಿದ್ದರಾಮಯ್ಯ ಆ ರೀತಿಯ ಬದ್ಧತೆ. ಈಗ ಆಯ್ತಪ್ಪ, ಇಷ್ಟೆಲ್ಲ ಮಾಡಿದೆ ಸಿದ್ದರಾಮಯ್ಯ, ಅಧಿಕಾರ ಉಳಿಸ್ಕೊಂಡ್ರು ಅಂತ ತಿಳ್ಕೊಳ್ಳಿ, ಏನು ಲಾಭ? ಯಾರು ಈಗ ಜಗದೀಶ್ ಶೆಟ್ಟರ್ಗೂ ಸಿದ್ದರಾಮಯ್ಯಗೂ ಅಥವಾ ಬೊಮ್ಮಾಯಿಗೂ ಯಡಿಯೂರಪ್ಪಗೂ ಸಿದ್ದರಾಮಯ್ಯಗೂ ಏನು ವ್ಯತ್ಯಾಸ ಹಂಗಾದ್ರೆ? ನೋಡಿ, 72ರಲ್ಲಿ ಟಿಕೆಟ್ ಕೊಡುವಾಗ ಅರಸು ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಆಯಿತಾ, ಇಂಥವ್ರಿಗೆ ಕೊಡಬೇಕು ಅಂತ. ನೀವು 67ರಲ್ಲಿ OBCಗಳು 18 ಮಂದಿ ಇದ್ದರು ಶಾಸಕರು, 72ರಲ್ಲಿ 36 ಮಂದಿ ಆಗ್ತಾರೆ. 133 ಮಂದಿಗೆ OBC ದಲಿತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ. ಅದರಲ್ಲಿ 93 ಮಂದಿ ಆಯ್ಕೆಯಾಗಿ ಬರ್ತಾರೆ. 72 ತೆಗೆದು ನೋಡಿ ನೀವು. ಅಷ್ಟೇ ಪ್ರಮಾಣದಲ್ಲಿ ಒಕ್ಕಲಿಗರ ಮತ್ತು ಲಿಂಗಾಯತರ MLAಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅವರು 20 ವರ್ಷದಲ್ಲಿ ಅವರು ಕೂತು ಭಜನೆ ಮಾಡಿದ್ದಲ್ಲ, ಇದನ್ನೆಲ್ಲವನ್ನು ಸ್ಟಡಿ ಮಾಡಿ ಆದರೆ ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಕಾಲ, ಅವರು ಉದ್ದಕ್ಕೂ ಅಧಿಕಾರದ ಅಲ್ಲೇ ಬಂದುಬಿಟ್ರು. 83ರಲ್ಲಿ ಬಂದರು, ಕಾವಲು ಸಮಿತಿ ಅಧ್ಯಕ್ಷರಾದರು, ಅದರ ನಂತರ ಮಿನಿಸ್ಟರ್ ಆದರು, ಆಮೇಲೆ ವಿರೋಧ ಪಕ್ಷದ ನಾಯಕರಾದರು, ಉಪಮುಖ್ಯಮಂತ್ರಿ ಆದರು. ಅವರು ಅದರಲ್ಲೇ ಬಂದರು, ಅದು ಒಂದು ಕಾರಣ. ಆದರೆ ಇವರು ಅದಕ್ಕೊಂದು ಪ್ರಿಪೇರ್ ಮಾಡಿದ್ದಾರೆ. ಆದರೆ ನೀವು ಗಮನಿಸಬೇಕಾದಂದರೆ ನೋಡಿ, 77ರಲ್ಲಿ ತಂದಾಗ ಸಮಸ್ಯೆ ಬಂತು. ಕೇವಲ ಎಷ್ಟು ಇನ್ನೊಂದು 9 ವರ್ಷದಲ್ಲಿ 86ರಲ್ಲಿ ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ ಸನ್ಮಾನ್ಯ ದೇವೇಗೌಡರು ಬೀದಿಗಿಳಿದು ಅದನ್ನು ಇದು ಮಾಡಿದರು. ಆನಂತರ ಚಿನ್ನಪ್ಪರೆಡ್ಡಿ ಕಮಿಷನ್ ಬಂತು, ಅದರಲ್ಲೂ ಆಗಿ ಈಗ ಏನಾಗಿದೆ ನೋಡಿ. ಬರೀ ನಾವು ಈಗ ಚರ್ಚೆ ಮಾಡಬೇಕಾಗಿರೋದು 2 ವಿಷಯ ಭಾಳ ದೊಡ್ಡ. ಒಂದು ಕಾಸ್ಟ್ ಸೆನ್ಸಸ್ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಭೂ ಸುಧಾರಣೆ ಇದೆಯಲ್ಲ, ಅದರ ಸ್ಕೆಲಿಟನ್ ಮಾತ್ರ ಉಳಿದಿದೆ ಇವತ್ತು. ಈಗ ಅವರು ಉಳುವವನಿಗೆ ಭೂಮಿ ಕೊಟ್ಟರು, ಸಿದ್ದರಾಮಯ್ಯನವರು ವಾಸಿಸುವವನಿಗೆ ಮನೆ ಕೊಡುತ್ತಾನೆ ಅಂತ ಒಂದು ಕಾನೂನು ತಂದರೆ ಅದು ಕೂಡ ಭಾಳ ಒಳ್ಳೆ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭೂ ಸುಧಾರಣೆಯನ್ನು ಇಷ್ಟು ಡೈಲ್ಯೂಟ್ ಮಾಡಿ ಈಗ ಅಂದರೆ ಒಂದು ಕೃಷಿಕರೇ ಭೂಮಿ ಮಾರಾಟ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇವತ್ತು ಕೃಷಿ ಒಂದು ಲಾಭದಾಯಕವಾದ ವೃತ್ತಿಯಾಗಿಲ್ಲ, ಅದು ಇನ್ನೊಂದು ವಿಚಾರ. ಇನ್ನೊಂದು ಮೀಸಲಾತಿ ಸರ್ಕಾರದಲ್ಲಿ 2% ಉದ್ಯೋಗ ಇರುವುದು, ಅದರಲ್ಲಿ 1% ರಿಸರ್ವೇಷನ್ ಇದೆ, ಅದಕ್ಕಾಗಿ ಹೊಡೆದಾಟ ಆಗುತ್ತೆ. ಇವತ್ತು ಭಾಳ ಸೀರಿಯಸ್ ಆಗಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇದೆ, ಅದು ಖಾಸಗಿ ರಂಗದಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಅನ್ನೋದು, ಆಯಿತಾ. ಅದನ್ನು ಕೂಡ ಒಂದು ಸಿದ್ದರಾಮಯ್ಯನವರು ಮಾಡಿದರೆ ಅವರು ಕೂಡ ಇತಿಹಾಸದ ಪುಟದಲ್ಲಿ ಉಳಿತಾರೆ. ಅವ್ರು ಮಾಡಬೇಕಾಗಿರೋದು ಇದು ಒಂದು ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದು. ನಿಮ್ಮ ಮ್ಯಾನಿಫೆಸ್ಟೋದಲ್ಲಿದೆ, ಒಂದು ಕಾಸ್ಟ್ ಸೆನ್ಸಸ್ ಇದೆ, ಇನ್ನೊಂದು ಮೀಸಲಾತಿಯ ಪ್ರಮಾಣವನ್ನು 73% 75%ಗೆ ಏರಿಸ್ತೇನೆ ಅನ್ನೋದು ಕೂಡ ಇದೆ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಅದರಲ್ಲಿ ಮಾತ್ರ ಖಾಸಗಿ ರಂಗದಲ್ಲಿ ಎಲ್ಲ ಮಾಡಲಿಕ್ಕೆ ಮೂಲ ಜಾತಿ ಗಣತಿ ವರದಿನ ಅಕ್ಸೆಪ್ಟ್ ಮಾಡಬೇಕು. ಅಲ್ಲ, ಇಲ್ಲಾಂದ್ರೆ ಡೇಟಾ ಬೇಕಲ್ಲ. ನೀವು ಹೆಂಗೆ 73% ಇರಲಿ 75%? ಈಗ ಹೊಸ ಆಯೋಗ ಕೊಡ್ತದಲ್ಲ, ಅಕ್ಸೆಪ್ಟ್ ಮಾಡ್ತಾರೆ ಈಗ ಅದನ್ನು. ಕಾಂತರಾಜ್ ಆಯೋಗ ಅಲ್ಲ, ಅದು ನಿಜವಾಗಿ ನಾನು ನೋಡಿ, ನಾವು ಎಲ್ಲರೂ ಅದನ್ನೇ ಅಂದರೆ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಇದಕ್ಕೆಲ್ಲವೂ ಬೇಸ್, ಅದು ಆಗಲೇಬೇಕು.
ಅದನ್ನು ಮಾಡದೇ ಇದ್ದರೆ ಸಿದ್ದರಾಮಯ್ಯನವರು ಆ ಮಟ್ಟಿಗೆ ಆ ಕಳಂಕ ಅವರ ಇತಿಹಾಸದಲ್ಲಿ ಉಳಿದೇ ಬಿಡುತ್ತೆ. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ಕಾಲ, ನಾನು ಹೇಳ್ತಾ ಇರೋದು ಆ ಕಾಲದ ಸಮಾಜ, ಆ ಕಾಲದ ಮುಖ್ಯಮಂತ್ರಿ ಕಚೇರಿ, ಆ ಅರಸುಗಿದ್ದ ಅಡ್ವಾಂಟೇಜು ನೋಡಿ. ಸೀರೀಸ್ ಆಫ್ ನಾವು ನೋಡಿ, ಕಾಗೋಡು ಸತ್ಯಾಗ್ರಹ ಆಗುತ್ತೆ 71-72ರಲ್ಲಿ. ಆ ಕಾಲದಲ್ಲಿ ಕಾಗೋಡು 64-65ರಲ್ಲಿ ಆಗಿರೋದು ಕಾಗೋಡು ಸತ್ಯಾಗ್ರಹ ಸೀರೀಸ್ ಆಫ್ ಆಗಿದೆ. ಅಬ್ರಾಹ್ಮಣ ಚಳವಳಿ ನಡೆದಿರುತ್ತೆ. ಅದು ಎಲ್ಲವೂ ಕೂಡ ಬಂದು ಅರಸುಗೆ ಅಡ್ವಾಂಟೇಜ್ ಆಗುತ್ತೆ. ಅರಸನ ಅಡ್ವಾಂಟೇಜಿಂದ ಏನಾಗಿದೆ, ನಾವು ಇದನ್ನು ಒಂದು ಹೇಳಬೇಕು. ಅರಸು ಏನಾದರೂ ಬದುಕಿದ್ರೆ, ಅರಸನ ಸಾವು ಇದೆಯಲ್ಲ, ಅದು ಕರ್ನಾಟಕಕ್ಕೆ ಭಾಳ ದೊಡ್ಡ ಹೊಡೆತ. ಅದು ರಾಮಕೃಷ್ಣ ಹೆಗಡೆ ಬಂದರು ನೋಡಿ. ಆ ಕಾಲದಲ್ಲಿ ಅರಸನ ಕಾರಣದಿಂದಾಗಿ ರೈತ ಚಳವಳಿ ಬೆಳೆಯಿತು, ಭೂಸಾದಿಂದಾಗಿ ದಲಿತ ಚಳವಳಿ ಬೆಳೆಯಿತು, ಆಮೇಲೆ ಭಾಷಾ ಚಳವಳಿ ಬೆಳೆಯಿತು. ಈ ಚಳವಳಿಗಳ ಕಾರಣದಿಂದಾಗಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತು ಹೋಗುತ್ತೆ. ಅರಸು ಬದುಕಿದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ? 83 ರಾಮಕೃಷ್ಣ ಹೆಗಡೆ ಆಗ್ತಾ ಇದ್ರಾ? ದೇವರಾಜ ಅರಸು ಆಗ್ತಾ ಇದ್ರು. ಆಗ ಇನ್ನೊಂದು ಯುಗ ಶುರುವಾಗ್ತಿತ್ತು ದೇವರಾಜ ಅರಸು ಅವರದ್ದು. ದೇವರಾಜ ಅರಸರ ಸಾವು ಇದೆಯಲ್ಲ, ಇಡೀ ಈ ಅಹಿಂದ ಸಮಾಜಕ್ಕೆ, ಒಟ್ಟು ಸಮಾಜಕ್ಕೆ ಕೂಡ ಮುಖ್ಯವಾಗಿ ಅಹಿಂದ ಸಮಾಜಕ್ಕೆ ದೊಡ್ಡ ಹೊಡೆತ ಇತ್ತು. ಇಲ್ಲದಿದ್ದರೆ ಅವರು ಈ ಸಾಮಾಜಿಕ ನ್ಯಾಯದ ಬಂಡಿ ಇದೆಲ್ಲ ಅದು ಮುಂದೆ ಹೋಗ್ತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಅದನ್ನು ಛಿದ್ರ ಮಾಡಿಬಿಟ್ರು. ದಲಿತ ಸಂಘರ್ಷ ಸಮಿತಿಯನ್ನು ಒಡೆದಾಕಿಬಿಟ್ರು, ರೈತ ಸಂಘವನ್ನು ಒಡೆದಾಕಿಬಿಟ್ರು. ಕೊನೆಗೆ ಅದೇ ಸರ್, ಈ ಅಹಿಂದ ರತನ ಆಯ್ತು, ಅದು 483. ಅದೇ ಇನ್ನೊಂದು ಅದಕ್ಕೆ ಸೇರಿಸಿ ಅಲ್ಲ, ಒಡೆದಾಕುವಾಗ ಸಿದ್ದರಾಮಯ್ಯನವರು ಯಾರ ಜೊತೆ ಇದ್ರು? ರಾಮಕೃಷ್ಣ ಹೆಗಡೆ ಜೊತೆ ಇದ್ರು. ಅದೇ 1982ರಲ್ಲಿ ಅಹಿಂದ ರಥ ನಿಂತ್ಕೊಳ್ತು. ಹೌದು. ಮತ್ತೆ ಆ ಅಹಿಂದ ಸಮುದಾಯಗಳಲ್ಲಿ ನಮ್ಮ ರಥನ ಯಾರೋ ಎಳಿತಾರೆ ಅಂತ ಓಪ್ಸ್ ಬಂದಿದ್ದು ಸಿದ್ದರಾಮಯ್ಯ. ಆದ್ರೆ ಇವ್ರು ಈಗ ಬೇರೆಯವ್ರು ಯಾರೋ ಮೋಸ ಮಾಡಿದ್ರೆ ನೋವಾಗಲ್ಲ. ಮೋಸ ಮಾಡಿದಾಗ ನಾನು ಒಪ್ತೇನೆ. ಅಷ್ಟು ಮಾತ್ರ ಅಲ್ಲ, ದೇವರಾಜ ಅರಸುವರ ಸಾಮಾಜಿಕ ನ್ಯಾಯದ ಬಂಡಿಯನ್ನ ಹಿಂದೆ ಕೊಳೆದದ್ದು ಕೇವಲ ಸಿದ್ದರಾಮಯ್ಯ ತಿಳ್ಕೊಳ್ಬೇಡಿ. ಅವರೇ ಅಲ್ಲ, ಅವರೇ ರೂಪಿಸಿದ ಮಹಾನ್ ಶಿಷ್ಯರು. ಎಸ್ ಬಂಗಾರಪ್ಪ ಅವರು ಮಾಡ್ಬೋದಿತ್ತು, ಅವ್ರು ಮಾಡಿಲ್ಲ. ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ಮಾತಾಡ್ತಾ ಇಲ್ಲ ಇವತ್ತು. ಇವರೆಲ್ಲ ಅವರಿಂದ ಬಂದವರಲ್ಲ. ಧರಮ್ ಸಿಂಗ್ ಎಲ್ಲರೂ ಆ ಕಾಲದಲ್ಲಿ ಬಂದವರು. ಈಗ ರಮೇಶ್ ಕುಮಾರ್ ಹೊರಗೆ, ಮೊಯ್ದೀನ್ ಅವರು, ಸುಬ್ಬಯ್ಯ ಶೆಟ್ಟಿ ಅವರು. ಸುಬ್ಬಯ್ಯ ಶೆಟ್ಟಿ ಅಂತ ಈಸ್ ಎ ಜಮ್ ಆಫ್ ಎ ಮ್ಯಾನ್. ಸುಬ್ಬಯ್ಯ ಶೆಟ್ಟಿ ಸುರತ್ಕಲ್ನಲ್ಲಿ ಒಂದು ಭೂಮಾಲಿಕ ವರ್ಗಕ್ಕೆ ಸೇರಿದವರು. ಅವ್ರ ಬಗ್ಗೆ ದೆರ್ ವಾಸ್ ನಾಟ್ ಎ ಸಿಂಗಲ್ ಕಂಪ್ಲೇಂಟ್ ಆಫ್ ದ ನೆಪೋಟಿಸಮ್. ಅವರ ಜಾತಿ ಮಾಡಿದ್ದಾರೆ ಅಂತ ಇವತ್ತು ಭೂ ಸುಧಾರಣೆ ಜಾರಿಗೆ ಬಂದದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಏರಿಯಾದಲ್ಲಿ ಬಂದಿರೋದಲ್ಲ. 4,85,000 ಹೆಕ್ಟರ್ ಭೂಮಿ ಗಣಿತರಿಗೆ ಸಿಕ್ಕಿದೆ ಅಲ್ವಾಗ, ಅದು ಆಗಿದೆ. ಆ ಶಿಷ್ಯರು ಕೂಡ ಅದನ್ನು ಆ ಬಂಡಿಯನ್ನು ಮುಂದೆ ಕೇಳುತ್ತಾರೆ ನೋಡಿ. ನೀವು ಹೇಳಿದ್ರಲ್ಲ, ಅಟ್ಲೀಸ್ಟ್ ಅರಸು ಅಂಥದ್ದೊಂದು ದೊಡ್ಡ ಪರಂಪರೆ ಹುಟ್ಟಾಕಿ ಅವರು ಸರಿಗೆ ನಡ್ಕೊಳ್ಳಿಲ್ಲ, ಅಹಿಂದ ಬಂಡಿ ಸ್ಟಾಪ್ ಮಾಡಿದರು, ಅದಕ್ಕೆ ಅವರು ಒಂದೊಂದು ಏಟ್ ಹಾಕಿದ್ರು. ಐ ಅಗ್ರಿ. ಆದರೆ ಅಷ್ಟು ಜನ ನಾಯಕರನ್ನ ಅರಸು ಹುಟ್ಟಾಕಿದ್ರು. ಅದೇ ಹೇಳಿ, ಸಿದ್ದರಾಮಯ್ಯ ಯಾರನ್ನ ಹುಟ್ಟಾಕಿದ್ದಾರೆ? ಅಲ್ಲ, ಹಿಂದುಳಿದ ಜಾತಿಯ ನಾಯಕರು ಇದ್ದಾರೆ. ಸಿದ್ದರಾಮಯ್ಯ ಯಾರನ್ನ ಬೆಳೆಸಿದ್ದಾರೆ ಅದು ಪ್ರಶ್ನೆ. ಈಗ ಈ ಕ್ಯಾಬಿನೆಟಲ್ಲಿ ಇರುವವರೆಲ್ಲ ಬೆಳೆಸಿದವರೆಲ್ಲ ಇರೋದವರು ಸರ್. ಫಸ್ಟ್ ಕ್ಯಾಬಿನೆಟಲ್ಲಿ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡು, ದಿನೇಶ್ ಗುಂಡೂರಾವ್, ಯು ಟಿ ಖಾದರ್, ಪ್ರಿಯಾಂಕ್ ಖರ್ಗೆ ಇವರೆಲ್ಲರನ್ನು ಫಸ್ಟ್ ಟೈಮ್ ಮಂತ್ರಿ ಮಾಡಿದ್ದು ಇದೇ ಸಿದ್ದರಾಮಯ್ಯ. ಹೌದು. ಈಗ ಇವ್ರು ಯಾರಾದರೂ ಅವತ್ತು ನೀವು ಅವರ ಅರಸು ಶಿಷ್ಯರಿಗೆ ಹೇಳ್ತಿದ್ದೀರಲ್ಲ, ಇವ್ರು ಇಷ್ಟು ಜನ, ನಾನು ಹೇಳಿದೆ ಇಷ್ಟು ಜನ, ಈ ಸಲ ಬೈರ್ತಿ ಸುರೇಶ್ ಇಷ್ಟು ಜನ ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿದೆ ನಾನು. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಿದ್ದಾರಾ, ಅಹಿಂದ ಬಗ್ಗೆ ಮಾತಾಡ್ತಿದ್ದಾರಾ, ಬಡವ್ರ ಬಗ್ಗೆ ಮಾತಾಡ್ತಿದ್ದಾರಾ, ಭೂಹೀನರ ಬಗ್ಗೆ ಮಾತಾಡ್ತಿದ್ದಾರಾ? ದೇವನಹಳ್ಳಿ ಪ್ರಕರಣದಲ್ಲಿ ಏನಾಯಿತು? ಇದೇ ಸಮಸ್ಯೆ. ಅರಸುಗೆ ಅವರ ಜೊತೆಯಲ್ಲಿ ಕೆ ಎಚ್ ರಂಗನಾಥ್ ಇದ್ದರು, ಬಸವಲಿಂಗಪ್ಪ ಇದ್ದರು, ಮಲ್ಲಿಕಾರ್ಜುನ ಖರ್ಗೆ ಇದ್ದರು, ಬಂಗಾರಪ್ಪ ಇದ್ದರು, ಅಂಥವ್ರವ್ರ ಜೊತೆಗಿದ್ದರು. ಅದರಿಂದಾಗಿ ಅವರ ಆ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಆಯಿತು. ಆ ಸಮುದಾಯದ ಪ್ರಾತಿನಿಧ್ಯ ಸಂಪುಟದಲ್ಲಿ ಇತ್ತು. ಈಗಿರೋರು ರಿಯಲ್ ಎಸ್ಟೇಟ್ ಅವರು, ಇಂಡಸ್ಟ್ರಿ ಇನ್ನೊಂದಿದ್ದಾರೆ. ಹೌದು. ಅದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಸಮಸ್ಯೆನೂ ಇದೆಯಲ್ಲ. ಅಂದರೆ ಅವ್ರು ಯಾರನ್ನ ಬೆಳೆಸ್ಬೇಕಿತ್ತು ಅಂಥವ್ರು ಬೆಳೆಸಿದ್ರೆ ಇವರೆಲ್ಲ ಯಾಕೆ ಬರ್ತಿದ್ರು? ಇದು ಬೆಳೆಸೋದಂದ್ರೆ ಈಗ ನೋಡಿ, ಯಾರೋ ಬೆಳೆಸೋದು ಬೇರೆ, ಇವರು ಬೆಳೆಯಬೇಕಲ್ಲ. ಈಗ ಆ ಕಾಲದ ಹಿಂದುಳಿದ ನಾಯಕರಿಗಿದ್ದ ಅವಕಾಶಗಳು ಮತ್ತು ಆ ಕಾಲದಲ್ಲಿ ಏನೂ ಇರಲಿಲ್ಲ ಅಲ್ವಾ? ಈ ಕಾಲದಲ್ಲಿ ಅಂಥದ್ದೊಂದು ಭೂಮಿಗೆ ತಯಾರಾಗಿತ್ತು, ಬೆಳೀಲಿಕ್ಕೆ ತಯಾರಾಗಿತ್ತು. ಬಟ್ ಯಾರು ಬೆಳೀಲಿಕ್ಕೇನೂ ತಯಾರಿಲ್ಲ ಇವತ್ತು. ಅವರಾಗೆ ಬೆಳಿಬೇಕಲ್ಲ. ಸಿದ್ದರಾಮಯ್ಯವ್ರಿಗೆ ಚಾಲೆಂಜ್ ಮಾಡಿ ಬೆಳೀಲಿಯಪ್ಪ, ಅದು ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನವರು ನೋಡಿ, ರಾಜಕಾರಣದಲ್ಲಿ ಯಾರೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ, ಆಯಿತಾ? ಅವ್ರು ಬೆಳೆಯಬೇಕು ಅಷ್ಟೇ. ಈಗ
ಅರಸು ಅವರದ್ದು ಕೂಡ ಒಂದು ಅವಸರದ ಕ್ರಾಂತಿನೇ ಅದು ಅಲ್ವಾ. ಅವರು ಹುಡುಕಿ ತಂದು ಅವರಿಗೆ ಟಿಕೆಟ್ ಕೊಟ್ಟರು. ನನ್ನ ಮತ್ತೆ ಮೂಲಕ್ಕೆ ಏನು ಬರೋದಂದ್ರೆ ಆ ಕಾಲದ ಸಮಾಜನೂ ಆಗಿತ್ತು ಅಂತ ನೋಡಿ ಸರ್. ಈಗ ಬಂಗಾರಪ್ಪಗೆ ಕ್ಯಾಬಿನೆಟ್ ತಗೊಂಡ್ರಲ್ಲ ಅರಸು, ಯಾವ ಖಾತೆ ಕೊಟ್ಟರು? ಲೋಕೋಪಯೋಗಿ ಖಾತೆ ಕೊಟ್ಟರು. ಲೋಕೋಪಯೋಗಿ ಖಾತೆ ಕೊಟ್ಟರೆ ಏನರ್ಥ? ಅವನು ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ, ಬೆಳೀಲಿ ಅಂತಲೇ ಅರ್ಥ. ಯಾರ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ ಅಥವಾ ಯಾರನ್ನ ಬೆಳೆಸ್ಬೇಕು ಅಂತ ಇರುತ್ತೆ ಅಂಥವ್ರಿಗೆ ಆ ಖಾತೆ ಕೊಡ್ತಾರೆ. ಅದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದಲ್ಲೂ ಮಾಡಿದ್ದಾರೆ. ಆಗ ಮಾಡಿದರು. ಇಟ್ ಮೀನ್ಸ್ ಬಂಗಾರಪ್ಪನ ಬೆಳೆಸಿದ್ರು. ವೀರಪ್ಪ ಮೊಯ್ಲಿ ಎಲ್ಲಿದ್ರು? ಕಾರ್ಕಳದಲ್ಲಿ ಅಡ್ವೊಕೇಟ್ ಆಗಿದ್ರು. ಸೈಕಲಲ್ಲಿ ಓಡಾಡ್ತಾ ಅವ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಗೆಲ್ಸಿ. ನೀವು ಆಗಿ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ 13-18ರಲ್ಲಿ ಲೋಕೋಪಯೋಗಿ ಖಾತೆ ಯಾರಿಗೆ ಕೊಟ್ಟರು? ಮಾದೇವಪ್ಪಗೆ. ದಲಿತರಲ್ವ ಅವರು? ಈಗ ಹೋಮ್ ಗೃಹ ಖಾತೆ ಯಾರ ಹತ್ರ ಇದೆ? ಪರಮೇಶ್ವರ್ ಹತ್ರ ಇದೆ. ಲೋಕೋಪಯೋಗಿ ಯಾರ ಹತ್ರ ಇದೆ ಇವತ್ತು? ಸತೀಶ್ ಜಾರಕಿಹೊಳಿ ಹತ್ರ ಇದೆ. ಇನ್ನೇನು ಮಾಡಬೇಕು? ಅವ್ರು ಬೆಳಿಲಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ? ಏನು 3 ಪ್ರಮುಖ ಖಾತೆಗಳು ಯಾರ ಹತ್ರ ಇದೆ ಅಲ್ವಾ? ನೀವು ರೂರಲ್ ಡೆವಲಪ್ಮೆಂಟ್ ಯಾರ ಹತ್ರ ಇದೆ ಇವತ್ತು? ಪ್ರಿಯಾಂಕರ್ಗೆ ಇದ್ದಾರೆ. ಲೋಕೋಪಯೋಗಿ ಐಂದದ ಅವ್ರ ಹತ್ರನೇ ಇರುವುದಲ್ವ ಇತ್ತು. ಲೋಕೋಪಯೋಗಿ ಖಾತೆ, ಗೃಹ ಖಾತೆ, ಇನ್ನು ಯಾವ ಖಾತೆಗಳು ಬೇಕು? ಎಲ್ಲ ಖಾತೆಗಳು ಐಂದ ವರ್ಗದವ್ರ ಹತ್ರನೇ ಇದೆ ಅಲ್ಲ. ವಸತಿ ಖಾತೆ ಜಮೀರ್ ಹತ್ರ ಇದೆ. ಸ್ಪೀಕರ್ ಆಗಿರೋದವರು ಅಲ್ಪಸಂಖ್ಯಾತರು. ರೆಪ್ರೆಸೆಂಟೇಷನ್ ಏನು ಸಮಸ್ಯೆ ಏನಿಲ್ಲ. ಅವರು ಬೆಳೆಯಬೇಕು. ಈಗ ಅವರು ಸರ್ ಪ್ರಶ್ನೆ ಇಷ್ಟು. ಈಗ ಅರಸು ಅವರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದ ದಾಖಲೆನ ಸಿದ್ದರಾಮಯ್ಯ ಆಗಿದೆ. ಆದರೆ ಅರಸು ಮಾಡಿದ ಕೆಲಸದ ವಿಷಯದಲ್ಲಿ ಸಿದ್ದರಾಮಯ್ಯ ಕೈಲಿ ದಾಖಲೆಗಳನ್ನು ಮುರಿಲಿಕ್ಕೆ ಸಾಧ್ಯನಾ? ನೋಡಿ, ಆ ಕಾಲ ಮತ್ತು ಈ ಕಾಲವನ್ನು ಹೋಲಿಕೆ ಮಾಡಬೇಕು. ನೋಡಿ, ಅರಸನ ಕಾಲದಲ್ಲೂ ಕೂಡ ಅಸಮಾಧಾನಗಳೆಲ್ಲ ಇತ್ತು, ಅದು ಬೇರೆ ವಿಚಾರ. ಆದರೆ ನೀವು ಈ ದಾಖಲೆಗಳೆಲ್ಲ ಇದೆ. ಏನು ಕ್ರಿಕೆಟ್ ಮ್ಯಾಚ್ ಆಯಿತು ಆ ದಿನ, ಅದು ಒಂದು ಕಾರಣ. ಇಬ್ಬರ ಒಂದು ಮುಖ್ಯಮಂತ್ರಿಗಳ ಸಾಧನೆಗಳನ್ನು ಒಂದು ಪುನರಾವಲೋಕನ ಮಾಡಲಿಕ್ಕೆ ಇದೊಂದು ನೆಪ. ಇದು ಬರೇ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದವರು ಅಂತಲ್ಲ. ಅರಸು ಮತ್ತು ಸಿದ್ದರಾಮಯ್ಯ ವಿಷಯದಲ್ಲಿ ಬೇರೆ ಸಂದರ್ಭದಲ್ಲಿ ಬೇರೆಯವರು ಅಂದರೆ ಪತ್ರಕರ್ತರಿರ್ಬೋದು, ರಾಜಕಾರಣಿಗಳಿರ್ಬೋದು, ಬೇರೆ ರೀತಿ ಕಂಪೇರ್ ಮಾಡಿದ್ದಾರೆ. ಇವ್ರನ್ನ ಆಧುನಿಕ ಅರಸು ಅಂತ ಹೇಳಿದ್ದಾರೆ. ಅಥವಾ ಅರಸು ನೋಡಿ ಆದ್ರೆ ಒಂದು ನಾವು ಮರಿತೇವಿದ್ದೇವೇನಂದ್ರೆ ನೋಡಿ, ಚಳವಳಿಗಳ ಉತ್ತುಂಗಕ್ಕೆ ಏರಿದ ನಂತರ ಈ 3 ಚಳವಳಿ ಮುಪ್ಪುರಿಗೊಂಡು, ನಾನು ಹೇಳ್ತಾ ಇರೋದು 83ರಿಂದ 91ರವರೆಗೆ, 90ರ ದಶಕದವರೆಗೆ ಆ ಚಳವಳಿಗಳಿತ್ತು. ಆ ಚಳವಳಿಗಳನ್ನು ಮೊದಲು ಇವತ್ತು ನೀವು ಸಿದ್ದರಾಮಯ್ಯನವರನ್ನು ಕಟಕಟೆಯಲ್ಲಿ ನಿಲ್ಲಿಸ್ಬೋದು. ಆದರೆ ಅದರ ಸೀರೀಸನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಒಂದು, ರಾಮಕೃಷ್ಣ ಹೆಗಡೆ ಅವರು ಚಳವಳಿಗಳನ್ನು ಮುರಿತಾನೇ ಬಂದರು. 91ರಲ್ಲಿ ಮನಮೋಹನ್ ಸಿಂಗ್ ಅವರ ಹೊಸ ಆರ್ಥಿಕ ನೀತಿ ಬಂತು. 92ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು. ಈ ಅದೇ ಹೇಳಿದ್ದು, ಒಂದು ಬಂಡವಾಳ ಕ್ರೋನಿ ಕ್ಯಾಪಿಟಲಿಸಮ್ ಬಂತು, ಇನ್ನೊಂದು ಕೋಮುವಾದ ಬಂತು. ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ. ಇವತ್ತು ಈಗ ದೇವರಾಜ ಅರಸು ಕಾಲದಲ್ಲಿ ಕೋಮುವಾದ ಒಂದು ಇಶ್ಯೂನೇ ಅಲ್ಲ. ಫಸ್ಟ್ ಬಂಡವಾಳವಾದ ಒಂದು ಇಶ್ಯೂನೇ ಅಲ್ಲ. ಯಾಕಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು, ರಾಜಧಾನ ರದ್ದತಿ ಮಾಡಿದರು. ಇಡೀ ದೇಶದಲ್ಲಿ ಅಂಥದ್ದೊಂದು ವಾತಾವರಣ ಇತ್ತು. ಅದರಿಂದ ಇವತ್ತು ಅಡ್ರೆಸ್ ಮಾಡಬೇಕು. ನೋಡಿ, ಇವತ್ತು ನೀವು ₹1 ತೆರಿಗೆ ಕೊಟ್ಟರೆ ನಿಮಗೆ 15 ಪೈಸೆ ವಾಪಸ್ ಬರುವ ಸ್ಥಿತಿ ಇದೆ. ಪರಿಸ್ಥಿತಿ ಇಡೀ ದೇಶದಲ್ಲಿ ಬದಲಾಗಿದೆ. ಹೊಸ ಆರ್ಥಿಕ ನೀತಿ ಬಂದ ನಂತರ, ಅದರ ನಂತರ ಬಾಬ್ರಿ ಮಸೀದಿ ಧ್ವಂಸದ ನಂತರ ಭುಗಿಲೆದ್ದ ಈ ಕೋಮುವಾದದಿಂದಾಗಿ ಒಂದು ದೊಡ್ಡ ಚಾಲೆಂಜ್, ಬೇರೆ ಕಡೆ ಕೂಡ ಚಾಲೆಂಜ್ ಬಂದಿದೆ ಇವತ್ತು. ಅದನ್ನು ಕೂಡ ನಾವು ಗಮನಿಸಬೇಕು. 2 ಕಾಲವನ್ನು ನೀವು ಹೋಲಿಕೆ ಮಾಡಿದರೆ, 2 ವ್ಯಕ್ತಿಗಳು ಹೋಲಿಕೆ ಮಾಡೋದು ಸರಿ. ಆದರೆ ಅವರು ಇದ್ದ ಕಾಲವನ್ನು ಮಾಡಿದರೆ ಸಿದ್ದರಾಮಯ್ಯನವರಿಗೆ ಈ ಕಾಲದ ಸವಾಲುಗಳು ಇನ್ನೂ ಹೆಚ್ಚಿನದಿದೆ ಅಂತ. ಅದು ಸುಲಭ ಇಲ್ಲ. ಒಂದು ಅವರ ಪಕ್ಷದೊಳಗೇ ಅವರಿಗೆ ವಿರೋಧ ಇದೆ. ಇಂಥ ಸಾಮಾಜಿಕ ನ್ಯಾಯದ ತೀರ್ಮಾನಗಳನ್ನು ತಗೊಳ್ಳುವಾಗ ಅವರ ಪಕ್ಷದೊಳಗೇ ವಿರೋಧ ಇದೆ. ಹೈಕಮಾಂಡ್ ನೋಡಿ, ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಸಪೋರ್ಟ್ ಮಾಡಿದೆ, ಎಲ್ಲ ನಿಜ. ಅವರು ಲೇಟಾಗಿ ಎಚ್ಚೆತ್ತು ಈಗ ಹಿಂದುಳಿದ ಜಾತಿಗಳದ್ದು ಅವರನ್ನು ಅಡ್ರೆಸ್ ಮಾಡಿಲ್ಲ. ಅವ್ರಿಗೆ ಗೊತ್ತಾಗಿದೆ. ಇವತ್ತು ಅಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ, ಕೊನೆಗೆ ಏನಾಯಿತು, ಅದು ಹೈಕಮಾಂಡ್ನ ಈಗ ಇವರು ಮೀರಲಿಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಇವರಿಗೆ ಗೊತ್ತಿದೆ. ಇವರಿಗೂ ಗೊತ್ತಿರುತ್ತೆ, ಕಾಣಬೇಕು ಅದನ್ನು. ಅರಸು ಅದಕ್ಕೆ ಬಲಿಯಾಗಿಬಿಟ್ರು ಅದನ್ನು, ಆಯಿತಾ. ಹೈಕಮಾಂಡ್ ಎದುರು ಹಾಕ್ಕೊಂಡು, ಹೈಕಮಾಂಡ್ಗೆ ಏನೂ ಅಲ್ಲ, ಹೈಕಮಾಂಡ್ ಸೋತು ಹೋಗಿದೆ ಇಂದಿರಾ ಗಾಂಧಿ ಅಂತಂದು ಗೆಲ್ಲಿಸ್ತಾರೆ ಅವರು. ಅದೇ ಇಂದಿರಾ ಗಾಂಧಿ ಇವರನ್ನು ಕಿತ್ತಾಕ್ತಾರೆ ಕೊನೆಗೆ. ಇದನ್ನೆಲ್ಲ ಅನುಭವಿಸಿದ್ದಾರೆ. ಇದು ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ನಾನು ಒಪ್ತೇನೆ, ಸಾಮಾಜಿಕ ನ್ಯಾಯದ ಬಂಡಿಯನ್ನು ಇಷ್ಟು ಬಲವಾಗಿ ಸಿದ್ದರಾಮಯ್ಯನವರು ಮುಂದೆ ಕೊಂಡೋಗ್ಬೋದಿತ್ತು. ಅದಕ್ಕೆ ಭಾಳ ಮುಖ್ಯವಾದ ಕಾರಣ, ಈ ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಇನ್ನೂ ಕಾಲ ಮಿಂಚಿಲ್ಲ.
ನಾನು ಕಾಲ ಮಿಂಚಿಲ್ಲ. ಇದನ್ನು 28 ತಿಂಗಳಿದೆ ಅವ್ರಿಗೆ. ಅದು ಅಲ್ಲ, ನಾನು ಹೇಳೋದು ಆಯೋಗದ ರಿಪೋರ್ಟ್ ಹೆಚ್ಚು ಕಡಿಮೆ ರೆಡಿ ಇರುತ್ತೆ. ಈಗ ಆಯೋಗದ ಸೆನ್ಸರ್ ಆಗಿದೆ, ಅದು ಎನಾಲಿಸಿಸ್ ಅಷ್ಟೇ ನಡೀತಾ ಇರೋದು. ಅದನ್ನು ಯಾವುದೇ ವಿರೋಧ ಬಂದರೂ ಅದನ್ನು ಗಟ್ಟಿಯಾಗಿ ನಿಂತು ಇಂಪ್ಲಿಮೆಂಟ್ ಮಾಡಿದರೆ ನೀವು ಅರಸನಿಗೆ ಹೋಲಿಕೆ ಮಾಡುವಾಗ ಅವರು ವಿಫಲರಾದರು ಅಂತ ಹೇಳ್ತಿರಲ್ಲ, ನೀವು ಆಗ ಸಫಲರಾದರು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕು ಅಂತ ಅಂಥದ್ದೊಂದು ಇವತ್ತಿನ ಚಾಲೆಂಜ್ ಅದೇ. ಅದನ್ನು ಮಾಡಿದರೆ ಅರಸುಗೆ ಹೆಗಳೆನೆಯಾಗಿ ಅವ್ರು ನಿಲ್ಬೋದು ಅಂತ, ನಾನು ಇದನ್ನು ಮಾಡಿದ್ದೇನೆ ಅಂತ. ಅದರ ನಂತರ ಡೆವಲಪ್ಮೆಂಟ್ಗಳು ನಡೀತಾ ಹೋಗ್ತಾ ಇರುತ್ತೆ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಅಲ್ಲ, ಆಮೇಲೆ ಅದು ಏನಾದರೂ ಆಗಲಿ ಸರ್, ಅಂದರೆ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಅಧಿಕಾರ ಹೋಗುತ್ತೆ ಅಂದ್ರೆ ಹೋಗಲಿ. ಹೌದು, ಇನ್ನು 28 ತಿಂಗಳಲ್ಲಿ ಇನ್ನೇನು ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಉಳಿಸ್ಕೊಂಡೇನು ಬೇಕು? ಹೌದು. ಸೊ ಮಾಡಬೇಕು ಅನ್ನೋದು ಬಹಳ ಜನರ, ಅದರಲ್ಲೂ ಅಂಚಿನವರ ಅದು ನಿರೀಕ್ಷೆ. ಆ ಕಾರಣಕ್ಕೋಸ್ಕರ ಅಲ್ಲ, ಅದು ಹೇಳ್ತಾನೆ, ನಾನು ಮತ್ತೆ ಹೇಳ್ತೇನೆ, ನೀವು ಹಿಂದಿನ 5 ವರ್ಷದ ಬಜೆಟ್ಗಳನ್ನು ತೆಗೆದು ನೋಡಿದರೆ ಐಂದ ವರ್ಗಕ್ಕೆ ಕೊಟ್ಟ ಕೊಡುಗೆ ಎಲ್ಲ ಹೆಡ್ಡಿಂಗ್ಗಳೇನು, ಐಂದ ಬಜೆಟ್ ಕಾರ್ಯಕ್ರಮಗಳಿಗೆ ಏನು ಸಮಸ್ಯೆ ಆಗಲಿಲ್ಲ. ಕಾರ್ಯಕ್ರಮಗಳಿಗೆ ಐಂದ ವರ್ಗ ಕೊಟ್ಟಿದ್ದಾರೆ. ಮತ್ತು ಉಳಿದವರ ಥರ ಅವರು ಭಾಳ ಮುಜುಗರ ಪಟ್ಟು ಇಲ್ಲ ನಾವು ಎಲ್ರಿಗೂ ಬಡವರದ್ದು ಅಂತ ಹೇಳಿಲ್ಲ. ನಾನು ಐಂದ ವರ್ಗಕ್ಕೆ ಕೊಡ್ತೇನೆ, ತಪ್ಪೇನಿದೆ, ಮೀಸಲಾತಿ ಕೊಟ್ಟರೆ ತಪ್ಪೇನಂತ ಆ ದಿಟ್ಟತನದಿಂದ ಹೇಳಿದ್ದಾರೆ. ಅರಸಿಗಿಲ್ಲ ಅದೊಂದು ಅಡ್ವಾಂಟೇಜ್ ಇದೆ, ಇವರಿಗೆ ಒಂದು 7-8% ವೋಟ್ ಬ್ಯಾಂಕ್ ಇದೆ. ಇವರದ್ದು ಅರಸಿಗೆ ಪಾಪ ಅದು ಇರಲಿಲ್ಲ. ಅದು ಅವರಿಗೆ ಅದರಿಂದ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಿತ್ತು. ಅವರ ಕರೆಯೋ ಹಸು ಕೆತ್ತಲಿಗೆ ಕೈ ಹಾಕೋದು. ಅದರಿಂದ ಅದು ಇವರು ಈಗ ಅವರ ಏನು ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಸಿದ್ದರಾಮಯ್ಯನವರು ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಳಂಕವನ್ನು ಉಳಿಯುತ್ತೆ. ಆ ಕಳಂಕವನ್ನು ಅದು ತೊಡೆದಾಕಲಿಕ್ಕೆ ಒಂದು ಅವಕಾಶ ಇದೆ, ಅದನ್ನು ಅವರು ಮಾಡಬೇಕಷ್ಟೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಆ ಕಳಂಕವನ್ನು ಸಿದ್ದರಾಮಯ್ಯ ತೊಳೆದಾಕ್ತಾರ? ಆ ಮೂಲಕ ನನ್ನ ಪ್ರಕಾರ ನಿಜವಾಗಿ ಅರಸು ದಾಖಲೆಯನ್ನು ಮುರಿಯೋದು ಅಂದರೆ ಅದನ್ನು ಮಾಡ್ತಾರ ಸಿದ್ದರಾಮಯ್ಯ ಅನ್ನೋದು ಸ್ಟಿಲ್ ಪ್ರಶ್ನೆ. ನೋಡೋಣ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕಿಂತ ಮುಖ್ಯವಾಗಿ ಇಂತಹ ವಿಡಿಯೋಗಳಿಗೋಸ್ಕರ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಅರಸು ವಿಚಾರಧಾರೆ ನಿಜಕ್ಕೂ ಮುಂದಿನ ತಲೆಮಾರಿಗೆ ದಾಟಿಸಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.